ಮೇಲೂ ಕೊಡಲ್ಪಟ್ಟ ಬೇರೆ ಯಾವ ನಾಮದಿಂದ ನಮಗೆ ರಕ್ಷಣೆ ಇಲ್ಲ. ಆ ರಕ್ಷಣೆ ಯೇಸು ನಾಮದಲ್ಲಿ ಮಾತ್ರ. ಆ ಯೇಸುವಿನ ನಾಮದಲ್ಲಿ ಕರ್ತನ ಆಲಿದ ಒಳಗೆ ಬರುವವನಿಗೆ ಆಶೀರ್ವಾದ ಅಂತ ವಾಕ್ಯತೆ. ಕರ್ತನ ನಾಮದಲ್ಲಿ ಒಳಗೆ ಬಂದ ಪ್ರತಿಯೊಬ್ಬರ ಮೇಲೆ ಕರ್ತನ ಆಶೀರ್ವಾದ ಸುರಿಸೋದಕ್ಕಾಗಿ ಹಲ್ಲೆಲೂಯಾ ಚಪ್ಪಾಳೆ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. Come on! ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. Come on! Amen! ಚಪ್ಪಾಳೆ. ಚಪ್ಪಾಳೆ. ಬಾಯಿ ತೆಗಿರಿ, ಕೈ ಮೇಲೆತ್ತಿ ಆಡಿ, ಸುಮ್ಮನೆ ನಿಲ್ಬಾರ್ದು. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇದೆ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇದೆ. ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇದೆ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇದೆ. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇದೆ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇದೆ. ನನ್ನ ಆಪತ್ತಿನಲ್ಲಿ ನನ್ನ ವರಗಳ ಚಾಚಿ ನನ್ನ ಕೈ ಹಿಡಿದವನ ನನ್ನ ಯೇಸುವಿಗಾಗಿ. ನನ್ನ ಆಪತ್ತಿನಲ್ಲಿ ನನ್ನ ಕರಗಳ ಚಾಚಿ ನನ್ನ ಕೈ ಹಿಡಿದವನ ನನ್ನ ಯೇಸುವಿಗಾಗಿ. ನಾನು ಕುಣಿದಾಡಿ ನಲಿದಾಡುವೆ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ
ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. Come on! ಕೈಗಳ ಮೇಲೆ ನನ್ನ ಸಾಮರ್ಥ್ಯ ನೀನೇ. Come on! ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ಸಾಮರ್ಥ್ಯ ನೀನೇ. ಏ, ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ಚಿಕ್ಕ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನು ಮಾಡುವೆ ನಿನ್ನ ನಾಮ ಒಂದೇ. ಅತಿಶಯ ಆಯುಧವು ಚಿಕ್ಕ ವಸ್ತುವಿನಂತೆ ದೊಡ್ಡ ಕಾಮ ಶತ್ರುಗಳನ್ನು ಹೊಡೆಯಲು ನಿನ್ನ ನಾಮ ಒಂದೇ ಅದ್ಭುತ ಆಯುಧವು. ಚಿಕ್ಕ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನ ಕಾರ್ಯಗಳನ್ನು ಮಾಡಲು ನಿನ್ನ ನಾಮ ಒಂದೇ ಅತಿಶಯ ಆಯುಧವು. ಯೇಸು, ನಿನ್ನ ನಾಮವೇ ನನ್ನ ಬಲ. ಯೇಸು, ನಿನ್ನ ನಾಮವೇ ಮುಂಬಲವು. ಯೇಸು, ನಿನ್ನ ನಾಮವೇ ನನ್ನ ಬಲ. ಯೇಸು, ನಿನ್ನ ನಾಮವೇ ಮುಂಬಲವು. ಯೇಸು, ನಿನ್ನ ನಾಮವೇ ನನ್ನ ಬಲ. ಯೇಸು. ನಿನ್ನ ನಾಮವೇ ಮುಂಬಲವು. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ Come on, ಕೈ ಮೇಲೆ ಬರ್ಲಿ. ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ಏಯ್, ನನ್ನ ಬಲವೆಲ್ಲ ಚಪ್ಪಾಳೆ. ನನ್ನ ಕರ್ತನೆ ನೀ ಏಯ್. ಮಾತ್ರವೇ. ನನ್ನ Hallelujah. ನಂಬಿಕೆ ನನ್ನ ಭರವಸೆ ನನ್ನ ಹೋಗೆ. ಯೇಸುವೆ ನೀ ಮಾತ್ರವೇ.
ಅಡ್ಡ ಬಿದ್ದು ಆರಾಧಿಸುವ ಯೇಸುವೆ ನಿನ್ನ ನಾಮ ಒಂದೇ ಅತ್ಯುನ್ನತ ನಾಮವು. ಸ್ವರ್ಗ ಸ್ವರ್ಗ ಪಾತಾಳವೆಲ್ಲ ಅಡ್ಡ ಬಿದ್ದು ಆರಾಧಿಸುವ ಯೇಸುವೆ ನಿನ್ನ ನಾಮ ಒಂದೇ ಅತ್ಯುನ್ನತ ನಾಮವು. ಸ್ವರ್ಗ ಸ್ವರ್ಗ ಪಾತಾಳವೆಲ್ಲ ಅಡಿಕೆ ಮಾಡಿ ಅಡ್ಡ ಬಿದ್ದು ಆರಾಧಿಸುವ ಯೇಸುವೆ ನಿನ್ನ ನಾಮ ಒಂದೇ ಅತ್ಯುನ್ನತ ನಾಮವು. ಓ ಯೇಸು ನಿನ್ನ ನಾಮವೇ ನನ್ನ ಬಲ. ಯೇಸು ನಿನ್ನ ನಾಮವೇ ಮುಂಬಲವು. ಓ ಯೇಸು ನಿನ್ನ ನಾಮವೇ ನನ್ನ ಬಲ. ಯೇಸು ನಿನ್ನ ನಾಮವೇ ಮುಂಬಲವು. ನನ್ನ ಸಾಮರ್ಥ್ಯ Come on. ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ. ಸಾಮರ್ಥ್ಯ Come on. ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ಹೇಳ್ತೇನೆ, ಸನ್ಮಾನ ಮಾಡ್ಬೇಕಂದ್ರೆ ನಿನಗೆ ಧೈರ್ಯ ಬೇಕು. ಅಂಜು ಬುರುಕಳಾಗಿದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ನಿನ್ನೆ ಕೊಂಬೆ ಕತೆ ಹೇಳ್ತಾ ಇದ್ದೆ. ಕೊಂಬೆ ಒಬ್ಬ ಯಾರೋ ಬೆಟ್ಟದ ಮೇಲೆ ಹತ್ಕೊಂಡಿರ್ತಾನಂತೆ. ಹತ್ತಿ ಸಡನ್ನಾಗಿ ಜಾರ್ಬಿಟ್ಟು ಬೆಟ್ಟದಿಂದ ಕೆಳಗೆ ಬಿದ್ದುಬಿಡ್ತಾನೆ. ಬೀಳ್ಬೇಕಾದ್ರೆ ಅವನಿಗೊಂದು ಕೊಂಬೆ ಸಿಕ್ಬಿಡುತ್ತೆ. ಕೊಂಬೆನ ಗಟ್ಟಿ ಹಿಡ್ಕೊಂಡ್ಬಿಡ್ತಾನೆ. ಕೊಂಬೆನ ಗಟ್ಟಿ ಹಿಡ್ಕೊಂಡಾಗ ದೇವರೇ, ನನ್ನ ದೇವರೇ ಕಾಪಾಡಪ್ಪ ಅಂತ ಹೇಳ್ತಾನೆ. ತಕ್ಷಣ ಒಂದು ವಾಯ್ಸ್ ಬರುತ್ತಂತೆ, ಕಾಪಾಡೋಣ, ಹೆದರಬೇಡ, ದೇವರೇ ಕಾಪಾಡಪ್ಪ, ಕಾಪಾಡೋಣ, ಹೆದರಬೇಡ ಅಂತ ಹೇಳಿದ್ರಂತೆ. ಅಷ್ಟಾದರೂ ಅವನಿಗೆ ವಿಶ್ವಾಸ ಬರಲಿಲ್ಲ ನೋಡಿ. ಮುಂದೆ ಸತಿ ದೇವರೇ ನನ್ನ ಕಾಪಾಡಪ್ಪ, ಕೆಳಗೆ ಬೀಳ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ, ಕಾಪಾಡೋಣ ಬಿಡಪ್ಪ, ಆದರೆ ನೀನು ಕೊಂಬೆ ಬಿಡಪ್ಪ. ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಕೈಬಿಡು ಮಗನೇ, ನಿನ್ನನ್ನು ರಕ್ಷಿಸುತ್ತೇನೆ. ಕೈಬಿಡು ಮಗನೇ, ನಿನ್ನನ್ನು ರಕ್ಷಿಸುತ್ತೇನೆ.
ಆಗ ನಾನು ಕೇಳ್ತೇನೆ, ಅವನು ಕೊಂಬೆ ಹಿಡ್ದಿರೋದು ವಿಶ್ವಾಸನ, ಕೊಂಬೆ ಬಿಡೋದು ವಿಶ್ವಾಸನ? ಕನ್ಫ್ಯೂಸ್ ಆಗೋದಲ್ಲ? ಸಮ್ ಕೈಂಡ್ ಆಫ್ ಕನ್ಫ್ಯೂಸ್. ಹಾಂ, ಕೊಂಬೆ ಶ್ವೇತವರೇ, ಕೊಂಬೆ ಹಿಡ್ದಿರೋದು ವಿಶ್ವಾಸನ, ಕೊಂಬೆ ಬಿಡೋದು ವಿಶ್ವಾಸನ? ಆಗ ಹೇಳ್ತಾರೆ, ನಿನಗೆ ಕೊಂಬೆ ಬೇಕಾದರೆ ನನ್ನ ಬಿಟ್ಬಿಡು, ನಾನು ಬೇಕಾದರೆ ಕೊಂಬೆ ಬಿಟ್ಬಿಡು. ಇಲ್ಲಿ ಬಂತು ನೋಡ್ರಿ, ನಾನು ಬೇಕಾದರೆ ಕೊಂಬೆ ಬಿಟ್ಬಿಡು, ಕೊಂಬೆ ಬೇಕಾದರೆ ನನ್ನ ಮರೆತು ಬಿಡು, ನನ್ನ ಮರೆತು ಬಿಡು. ತುಂಬ ಜನ ಕೊಂಬೆ ಇಟ್ಕೊಂಡಿದ್ದಾರೆ, 5,000 ರೂಪಾಯಿ ಗಟ್ಟಿಗೆ ಇಟ್ಕೊಂಡವ್ರೆ. ಅಪ್ಪ ಹೇಳ್ತಾರೆ ಬಿಟ್ಬಿಡು, ಬಿಟ್ಬಿಡು 5,000 ರೂಪಾಯಿ, 50 ಲಕ್ಷ ರೆಡಿ ಇದೆ ನಿನಗೆ, 5 ಲಕ್ಷ ಬಿಟ್ಬಿಡು, 50 ಕೋಟಿ ರೆಡಿ ಇದೆ, 50 ಕೋಟಿ ರೆಡಿ ಇದೆ. ವಿಶ್ವಾಸ ಏನು? ಕೊಂಬೆ ಬಿಟ್ಬಿಡು. ಆ ಕೊಂಬೆ ಬಿಡೋದೇನು? ಅವಿಶ್ವಾಸ. ಅವಿಶ್ವಾಸ ಇರೋವರೆಗೂ ನಾವು ದುಡ್ಡನ್ನ ಗಟ್ಟಿಗೆ ಹಿಡ್ಕೊಂಡಿರ್ತೀವಿ. ಈ ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ, ದುಡ್ಡಿದ್ದವನಿಗೆ ಮರ್ಯಾದೆ ಅಂತೇಳಿ ಆ ದುಡ್ಡನ್ನ ಹಿಡ್ಕೊಂಡು, ದುಡ್ಡೇ ದೇವರು, ದೇವರು ಅಂತ ಹೇಳ್ಕೊಂಡು ಮನುಷ್ಯ ದುಡ್ಡು ಹಿಡ್ಕೊಂಡಿದ್ದಾನೆ. ಕೊಂಬೆ ಯಾವಾಗ ಬಿಡ್ತೀರಾ? ಹಣದ ಮೇಲೆ ಗ್ರಿಪ್ ಯಾವಾಗ ಬಿಡ್ತೀರಾ? ಇವತ್ತು 24 ಗಂಟೆ ಮನುಷ್ಯ ಅನಿತಾವ್ರೆ, ಹಣ 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 ಅಂತ ಹಣ ಹಿಡ್ಕೊಂಡಿದ್ದಾನೆ, ಜನ ಹಿಡ್ಕೊಂಡಿದ್ದಾನೆ. ಹಣವನ್ನು ಜನವನ್ನು ಕೊಟ್ಟ ದೇವರನ್ನ ಮನುಷ್ಯ ಮರ್ತುಬಿಟ್ಟ. ಮನಿ ಹ್ಯಾಸ್ ಸಮ್ ಪವರ್, ಮನಿ ಹ್ಯಾಸ್ ಸಮ್ ಕೈಂಡ್ ಆಫ್ ಗ್ರಿಪ್. ಅದಕ್ಕೊಂದು ಶಕ್ತಿ ಇದೆ. ಆ ಶಕ್ತಿ ಏನು ಮಾಡುತ್ತೆ? ನಿಮ್ಮನ್ನು ಅದಕ್ಕಿಂತ ದೊಡ್ಡ ಶಕ್ತಿಯಾಗಿರೋ ದೇವ್ರ ಮೇಲೆ ಹಾತ್ಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ. ಮನಿ ಈಸ್ ಓನ್ಲಿ ರಿಸೋರ್ಸ್, ಬಟ್ ಗಾಡ್ ಈಸ್ ಅ ಸೋರ್ಸ್. ಇಫ್ ಯು ಬಿಲೀವ್ ಗಾಡ್ ಈಸ್ ಯರ್ ಸೋರ್ಸ್, then you will never care for those kind of money. ಅವನು ಕೊಂಬೆ ಬಿಡು ಅಂತ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನೀ ಕೊಂಬೆ ಬಿಟ್ಟರೆ ನಾನು ರಕ್ಷಿಸ್ತೀನಿ ಅಂತ ಹೇಳ್ತಾರೆ. ಕೊಂಬೆ ಬಿಟ್ಟರೆ ಆಗ ಏನು ಬೇಕು? ಕೊಂಬೆ ಬಿಡೋದಕ್ಕೆ ಅವನಿಗೆ ವಿಶ್ವಾಸ ಬೇಕು, ನಂಬಿಕೆ ಬೇಕು. ನಂಬಿಕೆಯಿಂದನೇ ಹೇಳಿ, ಕೊಂಬೆ ಬಿಡಬೇಕಂದ್ರೆ ಅವನು ಏನು ಬೇಕು? ನಂಬಿಕೆ ಬೇಕು. ನಂಬಿಕೆ ಎಲ್ಲಿಂದ ಬರುತ್ತೆ? ಧೈರ್ಯದಿಂದ ಬರುತ್ತೆ. ವೆನ್ ಯು ಹ್ಯಾವ್ ದ ಗಟ್ಸ್, ವೆನ್ ಯು ಹ್ಯಾವ್ ದ ಡೇರಿಂಗ್ನೆಸ್, ಆ ಧೈರ್ಯ, ಆ ಗಟ್ಸು ನಿನಗಿತ್ತು ಅಂದರೆ ನೀವು ಆಟೋಮೆಟಿಕ್ ಆಗಿ ನನ್ನ ದೇವರೆಲ್ಲ ಮಾಡ್ತಾರೆ, ಅವ್ರ ಕೈಲಿ ಅಸಾಧ್ಯವಾದ ಯಾವುದು ಇಲ್ಲ ಅಂತ ನಂಬಿಕೆ ನೀನು ನಂಬಿಡ್ತೀಯ. ಆ ನಂಬಿಕೆ ಯಾವಾಗ ನೀನು ಬಿಟ್ಬಿಡ್ತೀಯ, ನಂಬಿಕೆ ಬಂದ ತಕ್ಷಣ ನೀನು ಕೊಡೋದನ್ನು ಕಲಿತೀಯ. ಹೆಂಗೆ ಹೇಳ್ತೀರಾ ಬೇದ? ಕೊಡೋದನ್ನು ಕಲಿತೀರಾ? ಈಗ ಓದಿ ಇಬ್ರಿ 11:4ನೇ ವಾಕ್ಯ. ನಂಬಿಕೆಯಿಂದಲೇ ಏಬನು ಕಾಯಿನನ ಯಜ್ಞಕ್ಕಿಂತ, ನಂಬಿಕೆಯಿಂದಲೇ ಏಬೇಲನು ಕಾಯಿನನ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಏನಂತ ಇದೆ? ಯಾವುದಿಂದ ಅರ್ಪಿಸಿದವನು ಕಾಣಿಕೆ? ಶ್ರೇಷ್ಠವಾದ ಕಾಣಿಕೆ ನಂಬಿಕೆಯಿಂದ. ಬರೋದು ಒಂದೇ ಕುರಿ ಅವನ ಹತ್ರ, only one lamb, ಪುಷ್ಟಿಯಾಗಿತ್ತು. ಬಟ್ ಬೈಬಲ್ ಸೇಸ್ he gave the excellent, not something like a wicked or some diseased goat and all. ಯಾವುದೋ ರೋಗ ಬಂದಿರೋ ಕುರಿನ ಕೊಡಲಿಲ್ಲ, ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಘನವಾದದ್ದು. ಯಾಕೆ ಶ್ರೇಷ್ಠವಾದದ್ದು ಕೊಟ್ಟ? ನನ್ನ ದೇವರಿಗೆ ಶ್ರೇಷ್ಠವಾಗಿದ್ದಾರೆ. ಏನಿಲ್ದಿರ ಕೈನ ದೇವರ ಆಶೀರ್ವಾದ ಮಾಡಿದ್ದಾರೆ. ನಾನು ರಕ್ಷಣೆ ಕೇಳಿದ ರಕ್ಷಣೆ ಕೊಟ್ಟಿದ್ದಾನೆ, ಪಾಪ ಕ್ಷಮಾಪಣೆ ಇಲ್ಲ, ಪಾಪ ಕ್ಷಮಾಪಣೆ ಕೊಟ್ಟಿದ್ದಾನೆ. ಎಲ್ಲ ಬಿದ್ದಿದ್ದ ನನ್ನ ದೇವರು ಆ ಅಗತ್ಯವಾದ ಅಂಧಕಾರದ ಬಿಡಿಸಿ ನಿತ್ಯವಾದ ಮರಣದ ಬೆಳಕಿನ ಬೆಳಕಿನಲ್ಲಿ ನನ್ನನ್ನು ಸೇರಿಸಿದ್ದಾನೆ. ಇಂಥ ದೇವರಿಗೆ ನಾನೇನು ಕೊಡಬೇಕು? ಏನು ಕೊಡಬೇಕು? ಅವ್ರಿಗೆ ಉತ್ತಮವಾದನ್ನು ಕೊಡಬೇಕು. ಇವಾಗ ನಿಮ್ಮ ಮನೇಲಿ ಒಂದು ಮಗು ಇದೆ ಅಲ್ವಾ? ಮಗು ಇದೆ. ಆ ಮಗು ಬ್ರೆಡ್ ಕೇಳುತ್ತೆ, ಜೊತೆಗೆ ಜಾಮ್ ಕೇಳುತ್ತೆ. ನಿಮ್ಮ ಮನೇಲಿ ಜಾಮು ಇರೋದಿಲ್ಲ. ಜಾಮ್ ಇಲ್ಲ ಅಂತಷ್ಟ ಹಂಗೆ ಮೋರಿಲ್ಲಿ ನೀರು ಹೋಗ್ತಾ ಇರುತ್ತೆ, ಆ ಕಡೆ ಕೆಸರಲ್ಲಿರುತ್ತೆ. ಆ ಕೆಸರೆಲ್ಲ ಹಂಗೆ ಲೆಗ್ ಮಾಡಿಬಿಟ್ಟು ಬ್ರೆಡ್ ಮೇಲೆ ಹಾಕ್ಬಿಟ್ಟು ಮಗು ಕೊಡ್ತೀರಾ ಅಲ್ವಾ? ಮಗು ನಿಮ್ಮ ಮೇಲೆ ಉಗಿದು ಬಿಡ್ತದೆ ಅಲ್ವಾ? ಒಳ್ಳೇದು ಕೊಡ್ತೀರ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಕ್ಕೆ ನಿಮಗೆ ಬುದ್ಧಿ ತಲೆ ಇರೋದಾದರೆ ಇದಕ್ಕಿಂತ ಉತ್ತಮವಾದನ್ನು ದೇ ನಿಮಗೆ ಕೊಡೋಕ್ಕೆ ರೆಡಿ ಇದನ್ನ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥನ ಕೊಡೋದಕ್ಕೆ ನಿಮಗೆ ತಲೆ ಇರೋದಾದರೆ, ನಿಮ್ಮನ್ನು ಉಂಟು ಮಾಡಿ, ನಿಮ್ಮನ್ನು ಸೃಷ್ಟಿ ಮಾಡಿ, ನಿಮಗೆ ರಕ್ತವನ್ನು ಕೊಟ್ಟು, ನಿಮ್ಮ ಪಾಪ ಕ್ಷಮಾಪಣೆ ಮಾಡಿ ನಿತ್ಯ ರಾಜ್ಯಕ್ಕೆ ಸೇರಿಸಿದ ಆ ಯೇಸು ನಿಮಗೆ ಎಲ್ಲವನ್ನ ಅವರು ಅದಕ್ಕಿಂತ ಉತ್ತಮವಾದ ಕೊಡೋಕ್ಕೆ ಅವರು ಆಯುಧವಾಗಿದ್ದಾರೆ. ಆಗ ಉತ್ತಮವಾದನ್ನು ಕೊಡಬೇಕು. ಏಬೆಲ್ ಗೇವ್ ದಿ ಎಕ್ಸಲೆಂಟ್ ಆಫರಿಂಗ್ ಸ್ಯಾಕ್ರಿಫೈಸ್ ಟು ದ ಗಾಡ್ ಮೋರ್ ದೆನ್ ದ ವಾಟ್ ಕೇನ್ ವಾಸ್ ಡಿಡ್ ಅಂತ ಹೇಳುತ್ತೆ. ನಂಬಿಕೆಯಿಂದಲೇ, ಬೈ ಫೇತ್ ಅಂತ ಹೇಳುತ್ತೆ. ಆಗ ಫೇತ್ ಬಂದ ತಕ್ಷಣ ಏನಾಗುತ್ತೆ? ರೀಟಾ ಅವರೇ, ವೆನ್ ಫೇತ್ ಕಮ್ಸ್ ಯು ಆಲ್ ಪರ್ಸನ್ ವಿಲ್ ಸ್ಟಾರ್ಟ್ ಗಿವಿಂಗ್. ನಂಬಿಕೆ ಬಂದ ತಕ್ಷಣ ಏನು ಮಾಡ್ತೀರಾ? ಕೊಡೋದಕ್ಕೆ
ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ನಂಬಿಕೆಯಿಂದಲೇ ಹೇಬೇಲ ತಿರ್ಗಾವಧಿ ನಂಬಿಕೆಯಿಂದಲೇ ನಂಬಿಕೆಯಿಂದಲೇ ಏಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಶ್ರೇಷ್ಠವಾದ ಯಜ್ಞವನ್ನು ಯಾವುದರಿಂದ ಕೊಟ್ಟ ಅವನಿಗೆ? ನಂಬಿಕೆಯಿಂದ. ಆಗ ಅವನಿಗೆ ಒಂದು ಕುರಿ ಕೊಟ್ಟ ಮೇಲೆ ಅವನು ಎಷ್ಟು ಕುರಿ ಕೊಟ್ಟಿರ್ಬೋದು? ಸಾವಿರಗಳ ಕುರಿಗಳನ್ನ ಕೊಟ್ಟಿರ್ಬೋದು. ಅದಕ್ಕೆ ಕೊಂಬೆ ಹಿಡ್ದಿರೋವರೆಗೂ ತುಂಬ ಜನ ಹಣ ಹಿಡ್ಕೊಂಡಿದ್ದಾರೆ. ಹಣವನ್ನೇ ನಂಬಿರೋನು ಬಿದ್ದೋಗ್ತಾನೆ ಅಂತ ಹೇಳ್ತಾರೆ. ಅವ್ನು ಕಾಪಾಡು ಅಂತ ತಕ್ಷಣ ದೇವ್ರು ಹೇಳ್ತಾರೆ, ನಿನ್ನ ಕಾಪಾಡಬೇಕಾ ಪ್ರೇಮ, ನಿನ್ನ ಕೊಂಬೆನ ಬಿಟ್ಬಿಡು. ಕೊಂಬೆನ ಬಿಟ್ಬಿಟ್ರೆ ಅಂದರೆ ಹಣ ಬಿಡು. ಆಗ ಹಣ ಬಿಡೋದೇ ಉತ್ತಮ ನಿಮಗೆ. ಆಮೆನ್, ಹಲ್ಲೆಲೂಯಾ. ನಾನು ಹೇಳ್ತೇನೆ, ಉತ್ತಮವಾದ ನೀವು ಕೊಡಬೇಕಾದ್ರೆ ಹೇಬೇಲನು ಕಾಯಿನನ ಆ ಕಾಣಿಕೆಗಿಂತಲೂ ಉತ್ತಮವಾದ ಕಾಣಿಕೆನ ನಂಬಿಕೆಯಿಂದ ಅವನು ಆಗ ಕೊಂಬೆ ದೇವ್ರು ಹೇಳ್ತಾರೆ, ಕೊಂಬೆ ಬಿಡು. ನೀನು ಕೊಂಬೆ ಬಿಟ್ಟರೆ ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ ಅಂತ ಅರ್ಥ. ಯಾವಾಗ ಆ ಕೊಂಬೆ ಗ್ರಿಪ್ ಹೋಗುತ್ತೆ, ಯಾವಾಗ ಹಣದ ಮೇಲೆ ಗ್ರಿಪ್ ಹೋಗ್ಬಿಡುತ್ತೆ ನಿಮಗೆ, ಆಗ ನಿಮಗೆ ಹಣದ ಮೇಲೆ ಆಸೆ ಹೊಟ್ಟೋಯ್ತು, ಅಟ್ಯಾಚ್ಮೆಂಟ್ ಹೋಗಿತ್ತು. ಹಣದ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಹೋಗಿದೆ. ಯಾವಾಗ ನೀವು ಕೊಡಕ್ಕೆ ಹೋಗ್ತೀರಾ, ದೇವ್ರ ಮೇಲೆ ಅಟ್ಯಾಚ್ಮೆಂಟ್ ಹೋಗುತ್ತೆ, ಹಣದ ಮೇಲೆ ಡಿಟ್ಯಾಚ್ಮೆಂಟ್ ಆಗೋಕ್ಕೆ ಆರಂಭ ಆಗುತ್ತೆ. ಜನ ನಂಬ್ತೀರ ಅದನ್ನು? ನೋಡಿ, ಆ ಚಿಕ್ಕ ಹುಡುಗ 5 ರೊಟ್ಟಿ 2 ಮೀನನ್ನ ದೇವ್ರ ಪದಕ್ಕೆ ಕೊಟ್ಟಿದ್ದ ತಕ್ಷಣ ಸೀಡ್ ಸ್ಟಾರ್ಟೆಡ್ ಟು ಗ್ರೋ. ಬೀಜ ನಿಮ್ಮ ಕೈಯಲ್ಲಿ ಇರೋವರೆಗೂ ಮಗಳೇ ಅದಕ್ಕೆ ಪ್ರತಿಫಲ ಇರೋದಿಲ್ಲ. ಅಂದರೆ ಎಕ್ಸಾಂಪಲ್, ಒಂದು ಮಾವಿನ ಬೀಜ ನಿಮ್ಮ ಹತ್ರ 1 ವರ್ಷದಿಂದ ನಿಮ್ಮ ಹತ್ರ ಒಂದು 5 ಮಾವಿನ ಬೀಜ ಇದೆ ಅಂದರೆ ಅಲ್ಫೋನ್ಸರೇ, 5 ವರ್ಷ ಆದಮೇಲೆ ನಿಮ್ಮ ಹತ್ರ ಎಷ್ಟು ಮಾವಿನ ಮರ ಇರುತ್ತೆ? ನಾನು ನಿನ್ನೆ ಕೇಳಿದ್ದೇನು, ನಿನ್ನ ಕೈಯಲ್ಲಿ 10 ಮಾವಿನ ಮರದ ಬೀಜ ಇದೆ, 5 ವರ್ಷ ಆದಮೇಲೆ ಎಷ್ಟು ಮರ ಆಗಿರುತ್ತೆ? ಅಷ್ಟೇ ಇರುತ್ತೆ ಪಾಸ್ಟರ್. ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಅಷ್ಟೇ ಇರುತ್ತೆ ಅದು. ನಾ ಕೇಳೋದು ಅರ್ಥ ಆಯ್ತಾ? 5 ಮಾವಿನ ಮರದ ಬೀಜ ಇದೆ ನಿಮ್ಮ ಹತ್ರ, 5 ಮಾವಿನ ಮರ ಬೀಜ ಇದೆ ಅಂತ ಹೇಳ್ಬಿಟ್ಟು 4 ವರ್ಷ ಆದಮೇಲೆ ನಿಮ್ಮ ಹತ್ರ ಎಷ್ಟು ಮರ ಇರುತ್ತೆ? 5 ಮರ ಇರಲ್ಲ ರೀ, ಅದೇ ಬೀಜ ಇರುತ್ತೆ. ನಾನು ಕೇಳೋ ಕ್ವಶನ್ ಅರ್ಥ ಮಾಡ್ಕೋಬೇಕು. ನಾನು ಕೇಳ್ತೀನಿ, ಇವಾಗ ಕೇಳ್ತೀನಿ. ನೋಡಿ ನಿಮ್ಮ ಹತ್ರ 5 ಮಾವಿನ ಮರದ ಬೀಜ ಇದೆ. ನೀವು ಇವಾಗ ಬೀಜ ಬಿತ್ತುತ್ತೀರಾ. ಬೀಜ ಬಿತ್ತಿದ ಮೇಲೆ 5 ವರ್ಷ ಆದಮೇಲೆ ನಿಮ್ಮ ಹತ್ರ ಎಷ್ಟು ಮರ ಇರುತ್ತೆ, ಎಷ್ಟು ಮಾವಿನ ಹಣ್ಣು ಇರುತ್ತೆ? ಲೆಕ್ಕ ಹಾಕಕ್ಕೆ ಬಿತ್ತಿದ ಮೇಲೆ ಬಿತ್ತೋವರೆಗೂ ಅದು ಬೀಜವಾಗಿರುತ್ತೆ. ಆಗ ಕಾಸು ಕೈಯಲ್ಲಿ 200 ರೂಪಾಯಿ ಇದೆ ಅಂದರೆ 200 ರೂಪಾಯಿ ಇಲ್ಲೇ ಇರುತ್ತೆ. ಬಟ್ ವೆನ್ ಯು ಸೋ ದಟ್ ಸೀಡ್, ಯಾವಾಗ ಬೀಜ ಭೂಮಿಗೆ ಬಿತ್ತುತ್ತೀರಾ, ಬೀಜ ಬಿತ್ತಿದ ತಕ್ಷಣ ಕೆಲಸ ಶುರು ಆಗತ್ತೆ. ಆಗ ಬೀಜ ನಿಮ್ಮ ಕೈಲಿರೋವರೆಗೂ ಕೆಲಸ ಆಗಲ್ಲ, ಬೀಜ ಭೂಮಿಗೆ. ಆಗ ನಾನು ಹೇಳ್ತೇನೆ, ಬೀಜ ಬಂದು ಭೂಮಿಗೆ ಹೋದ್ಮೇಲೆ ಇಷ್ಟು ಕೆಲಸ ಮಾಡೋದಾದ್ರೆ ಭೂಮಿಯನ್ನೇ ಉಂಟು ಮಾಡಿದ ಸರ್ವಶಕ್ತನಾದ ಬೀಜ ಉಂಟು ಮಾಡಿದ ದೇವರದು. ಆ ಬೀಜ ಭೂಮಿಗೆ ಹಾಕಿದ್ರೆ ಕೊಡುತ್ತೆ, ಫಲ ಕೊಡುತ್ತೆ. ಭೂಮಿನೇ ಉಂಟು ಮಾಡಿದ ದೇವರ ಕೈಗೆ ಬೀಜ ಹೋಗ್ಬೇಕಾದ್ರೆ ದೇವರು ಹಾಕೊಳ್ಳುತ್ತೆ, ಜಡಿದು ಅಲ್ಲಾಡಿಸಿ ಹೊರಸೂಸುವಾಗೆ ತುಂಬಾಳುತ್ತೆಯಿಂದ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ದೇವ್ರ ಕೈಗೆ ಅಲ್ಫೋನ್ಸ್ ಅವರ ನೀವು ದೇವ್ರ ಕೈ ಕೊಡ್ತಿದ್ದೀರಾ. ಆ ಹುಡುಗನ ಕೈಲಿ 5 ರೊಟ್ಟಿ 2 ಮೀನಿತ್ತು. ಅವ್ನು ಏನು ಮಾಡೋದು? ಅವ್ನು ತಿನ್ಬಿಟ್ಟಿದ್ರೆ ಹೊಟ್ಟೆ ತುಂಬಿರೋದು, ಟಿಫನ್ ಕ್ಯಾರಿಯರ್ ತೊಳ್ಕೊಂಡು ಮನೆಗೆ ಹೋಗ್ಬಿಟ್ಟಿರೋನು. ಕಿರಣ್ ಅದನ್ನು ದೇವ್ರ ಕೈಗೆ ತಂದು ಕೊಡ್ತಾನೆ. ದೇವ್ರ ಕೈಗೆ ತಂದು ಕೊಡ್ತಾರೆ. ದೇವ್ರು ಏನು ಮಾಡ್ತಾರೆ? ಅದನ್ನು ತಗೊಂಡು ಆ ರೊಟ್ಟಿನ ಮುರಿತಾರೆ. ಮುರಿದ ಮೇಲೆ ಎಲ್ಲ ರೊಟ್ಟಿಗಳು ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮೀನು ಏನು ಮಾಡ್ತಾರೆ? ಮುರಿತಾರೆ. ಮುರಿದಾಗ ಏನಾಗುತ್ತೆ? ಎಲ್ರಿಗೂ ಬರೀ ತಲೆ ಮಾತ್ರ ಹೋಗಿರಲ್ಲ, ಬಾಲ ಮಾತ್ರ ಹೋಗಿರಲ್ಲ. ಒಂದು ಮೀನ ನಾನು ಮುರಿದ್ಬಿಟ್ಟು ಏನು ಮಾಡಿದೆ, ಒಂದು ಸೆಬಾಸ್ಟಿನ್ ಕೈಲಿ, ಇನ್ನೊಂದು ಅಲ್ಫೋನ್ಸ್ ಕೈಲಿ ಕೊಟ್ಟಿದ್ದೀನಿ. ಬಾಲ ಅವನ ಕೈಲಿ ಹೋಯ್ತು, ಸೆಬಾಸ್ಟಿನ್ ಕೈಲಿ ಏನಾಯ್ತು? ತಲೆ ಹೋಯ್ತು. ತಲೆ ಬಂದ ತಕ್ಷಣ ಸೆಬಾಸ್ಟಿನ್ ಇನ್ನೊಬ್ರು ಕೊಡಬೇಕಾದ್ರೆ ತಲೆಯಿಂದ ಬಾಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಫೋನ್ಸ್ ಬಾಲ ಕೊಡ್ತಾ ಇದ್ದಾನೆ, ಬಾಲದಿಂದ ತಲೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಹೇಳಿದೆ, ಏನಪ್ಪ ಮೀನೆಲ್ಲ ನೀನು ಇನ್ಕ್ರೀಸ್ ಮಾಡಿದೀಯಪ್ಪ, ಹೇಗಪ್ಪ? ಮೀನು ಮಾಡೋದು ತುಂಬ ದೊಡ್ಡದಲ್ಲ ಅನ್ಕೊಣೋ, ಆದರೆ ಸತ್ತು ಹೋಗಿದೆ ಮೀನು. ಆ ಮೀನು ಸತ್ತೋಗಿದೆ ಅಲ್ವಾ? 5 ರೊಟ್ಟಿ 2 ಮೀನು ಅಂದರೆ ಏನು? ಮೀನು ಜೀವಂತವಾಗಿಲ್ಲ, ಸತ್ತೋಗಿದೆ. ದೇವ್ರು ಹೇಳ್ತಾರೆ, ಅದು ಮಿರಾಕಲ್ ಅಲ್ಲ ಕಣೋ,
ಸತ್ತು ಹೋಗಿರೋ ಮೀನನ್ನ ಜೀವ ಬರಿಸಿ ಅದನ್ನ ನಾನು ಫ್ರೈ ಮಾಡಿ ಅದು ಎಲ್ಲರ ಕೈಗೆ ಹೋಗಿದೆ. ಅದು ಆಶೀರ್ವಾದ, ಅದು ಆಶೀರ್ವಾದ. ದೇವರ ಆಶೀರ್ವಾದ ಅಂದ್ರೆ ನೀವು ಕೇಳೋದ್ಕಿಂತ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ಆಗ ದೇವ್ರ ಕೈಗೆ ಏನಾಗುತ್ತೆ ಅದು ದೇವರು ಇಷ್ಟಪಡ್ತಾರೆ. ಅದಕ್ಕೆ ದೇವರು ಕೇಳಿದೆ, ಏಬೇಲಿನ ನಂಬಿಕೆಯಿಂದಲೇ ಶ್ರೇಷ್ಠವಾದ ಕಾಣಿಕೆಯನ್ನು ಏಬೇಲಿನ ಕಾಯಿನಿಗಿಂತ ಏಬೇಲಿನ ಉತ್ತಮವಾದ ಕೊಟ್ಟ. ಅವನ ನೀತಿ ನಂಬಿಕೆಯಿಂದ ಎಣಿಸಲ್ಪಡ್ತು, ಅವನು ನೀತಿವಂತನಾದ. ಅವನು ಸತ್ತೋದ ರೇಚಲ್ ಅವರೇ, ಆದರೆ ಬೈಬಲಲ್ಲಿ ಅವನು ಮಾಡಿದ ಕ್ರಿಯೆ ಇನ್ನೂ ಸಾಯಲೇ ಇಲ್ಲ. ಹುಡುಗ ಕೊಟ್ಬಿಟ್ಟ, ಹುಡುಗ ಸತ್ತೋದ ನಿವೇದಿತ ಅವರೇ, ಆದರೆ ಹುಡುಗನ ಕ್ರಿಯೆ ಸ್ಟಿಲ್ ಟುಡೇ ಆಲ್ಸೋ ವಿ ಕ್ಯಾನ್ ರೀಡ್ the passage of the boy who gave the 5 loaves and 2 fishes into the hand of the creator. ಆಗ ಕೊಂಬೆ ಹಿಡ್ದಿರೋವರೆಗೂ ಅಂದರೆ ಏನು, ಹಣನ ನೀವು ಗಟ್ಟಿಗೆ ಹಿಡ್ಕೋಬೇಕಾದ್ರೆ ನೀನು ದೇವ್ರ ಮಹಿಮೆ ಕಾಣಕ್ಕೆ. ಅದಕ್ಕೆ ದೇವ್ರು ಹೇಳ್ತಾರೆ 5 ಲಕ್ಷ ಇದೆಯಾ, ಆ 5 ಲಕ್ಷನ ಏನು ಮಾಡು ದೇವ್ರು ಹೇಳ್ತಾರೆ, ಹಣ ಬಿಡೋದೇ ನಂಬಿಕೆ. ನಂಬಿಕೆಯಿಂದಲೇ ಏಬೇಲನು ದೇವರಿಗೆ ಉತ್ತಮವಾದ ಕಾಣಿಕೆಯನ್ನು ಅರ್ಪಿಸಿದನು. ಆಗ ನಂಬಿಕೆಯಿಂದ ಏನು ಮಾಡ್ತಾನೆ, ನಂಬಿಕೆಯಿಂದ ಕೊಡೋಕ್ಕೆ ಆರಂಭ ಆಗುತ್ತೆ. ನಿನ್ನ ಹತ್ರ 5 ಲಕ್ಷ ಇದೆಯಾ, 5 ಲಕ್ಷ ಬಿಡೋದೇ ಉತ್ತಮ, ಅದೇ ನಂಬಿಕೆ. ಬಿಡು ನೀನು, ನಾನು 50 ಲಕ್ಷ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. 5 ಲಕ್ಷ ಕೊಡ್ತಿದ್ಯಾ, ಬಿಡು ನೀನು 5 ಲಕ್ಷ ಬಿಟ್ಬಿಡು, ಏನಿಲ್ಲ ಅಂತ ಹೇಳಿ 55 ಕೋಟಿ 10 ಕೋಟಿ ನಿನಗಾಗಿ ನಾನು ಇಟ್ಟಿದ್ದೀನಿ ಅಂತ ಹೇಳ್ತಾರೆ. That's what the Bible says, give and it shall be given unto you with a good measure and pressed down shaken together. ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತೆ, ಜಡಿದು ಅಳ್ಳಾಡಿಸಿ ಅವರು ಸುಸುವಾಗಿ ತುಂಬ ಅಳತೆಯಿಂದ ಅಳೆದು ನಿಮ್ಮ ಸೆರಗಿಗೆ ಹಾಕಲ್ಪಡುತ್ತದೆ. ಆಗ ಸನ್ಮಾನ ನೀವು ಯಾವಾಗ ಮಾಡ್ತೀರಾ, ದೇವ್ರಿಗೆ ಯಾವಾಗ ಕೊಡ್ತೀರಾ, ಆ ಹಣದ ಮೇಲಿರೋ ಗ್ರಿಪ್ಪು, ಹಣದ ಮೇಲೆ ಆಗ ಏನು ಹೇಳ್ತಾರೆ, ವಾಟ್ ಇಸ್ ದ ಲಾಜಿಕ್ ಆಫ್ ದಿಸ್ ಕಾಂಟೆಕ್ಸ್ಟ್ ಆಫ್ ದಿಸ್ ಮೆಸೇಜ್. ಗಾಡ್ ಡಸಂಟ್ ವಾಂಟ್ ಯು ಟು ಕೀಪ್ ದ ಕ್ಲೋಸರ್ ಅಟ್ಯಾಚ್ಮೆಂಟ್ ಓನ್ಲಿ ವಿತ್ ದ ಮನಿ. ನೀನು ಹಣದ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಆಗಬೇಡ, ನೀನು ನನ್ನ ಮೇಲೆ ಅಟ್ಯಾಚ್ಮೆಂಟ್ ಆಗಿ ಬಾ. ಆಗ ಇವ್ರ ಮೇಲೆ ಅಟ್ಯಾಚ್ಮೆಂಟ್ ಆಗಬೇಕಂದ್ರೆ ಇಲ್ಲೇನಾಗಬೇಕು, ಡಿಟ್ಯಾಚ್ಮೆಂಟ್ ಆಗಬೇಕು. ಆಗ ಹಣ ನೀವು ಯಾವಾಗ ಕೊಡ್ತೀಯ ಅಲ್ಫೋನ್ಸ್, ಕೊಡ್ತಾ ಕೊಡ್ತಾ ನಿನಗೆ ಹಣದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹಣದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟು ದೇವ್ರ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಹಲ್ಲೆಲೂಯಾ ಅಲ್ವಾ. ಹಲ್ಲೆಲೂಯಾ. ಇವಾಗ ಒಬ್ಬ ಹುಡುಗ ತುಂಬ ಹಣ ಪ್ರೀತಿಸ್ತಾ ಇರ್ತಾನೆ, 30 ನೋಟ್ ಎಣಿಸ್ತಾನೆ ಇರ್ತಾನೆ, 1 ಆಯಿತು 20 500 1000 ಹಂಗೆ ಬಂಡ್ಲು ಎಣಿಸ್ತಾ ಇರ್ತಾನೆ. ಒಬ್ಬ ಹೆಂಗೆ ಹುಡುಗ ಅಂತ ತಿಳ್ಕೊಳ್ಳಿ, ಸಡನ್ನಾಗಿ ಒಂದು ಹುಡುಗಿ ಲವಲ್ಲಿ ಬಿದ್ದುಬಿಡ್ತಾನೆ. ಹಲೋ, ಲವಲ್ಲಿ ಬಿದ್ದ ತಕ್ಷಣ ಹಣ ಎಲ್ಲ ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗತ್ತೆ. ಹಣದ ಮೇಲೆ ಪ್ರೀತಿ ಹೋಗಿ ಡವ್ ಮೇಲೆ ಪ್ರೀತಿ ಬಂದ್ಬಿಡ್ತು ಅವನಿಗೆ, ಹುಡುಗಿ ಮೇಲೆ ಅಲ್ವಾ. ಸ್ಟಾರ್ಟ್ ಮಾಡ್ತಾಳೆ, ನಡಿ ಶಾಪಿಂಗ್ಗೆ. ಹುಡುಗಿ ನೋಡಿದರೆ ಕಾಮನ ಬಿಲ್ಲು, ಪರಿಚಯ ಆದರೆ ಕಾಫಿ ಬಿಲ್ಲು, ಮಾತನಾಡಿದರೆ ಹೋಟೆಲ್ ಬಿಲ್ಲು, ನೆಗಾಡಿದರೆ ಲೈಟ್ ಬಿಲ್ಲು, ಎಲ್ಲ ಬಿಲ್ ಹಾಕಿ ಹಾಕಿ ಕೊನೆಗೆ ಸುಡುಗಾಡು ಬಿಲ್ಲು ಕರ್ಕೊಂಡು ಹೋಗ್ಬಿಡ್ತಾಳೆ ಅವಳು. ಹುಡುಗಿನ ಮೀಟ್ ಆಗಿದ ತಕ್ಷಣ ಬಿಲ್ ಶುರು ಆಗುತ್ತೆ. ನನಗೊಂದು ಲಿಪ್ಸ್ಟಿಕ್ ತರ್ತೀರಾ, ನನಗೊಂದು ಡ್ರೆಸ್ ತೊಗೊಂಬರ್ತೀರಾ, ನನಗೊಂದು ಸ್ಯಾಂಡಲ್ ತರ್ತೀರಾ, ನನಗೊಂದು ಡ್ರೆಸ್ ತೊಗೊಂಬಿಡ್ತೀರಾ. ಯಾವ ಥರ ಡ್ರೆಸ್, ಅದೇ ನೋಡಿ ಐಶ್ವರ್ಯರು ಹಾಕಿದ್ದಾಳೆ. ಐಶ್ವರ್ಯ ಹಾಕಿರೋದು ಒಳ್ಳೇದೆ. 25,000 ರೂಪಾಯಿ. ನಿಮಗೆ 25,000 ಮುಖ್ಯನೋ ಇಲ್ಲ ನಾನು ಮುಖ್ಯನೋ? ಪ್ರಿಯೇ, 25 ಅಲ್ಲ 2.5 ಲಕ್ಷ ಆದರೂ ನನಗೆ ತಂದು ಕೊಡ್ತೀನಿ. ಮೇರೆ ಜಾನ್ ತುಂಬ ಮೊಹಬ್ಬತ್ ಕರ್ತೆ, ನಿನ್ನ ಮೇಲೆ ಪ್ರೀತಿಯಿಂದ 25 ಅಲ್ಲ 50,000 ಆದ್ರೂ ನಾನು ತಂದು ಕೊಡ್ತೀನಿ. ತಂದು ಕೊಟ್ಬಿಡ್ತಾನೆ. ಹಂಗೆ ಬಂಡ್ಲು ಏನಾಗುತ್ತೆ, ಅಲ್ಫೋನ್ಸು ಖಾಲಿ, ಗಂಡ ಇರೋರಿಗೂ ಜಾಲಿ, ಹೋದ್ಮೇಲೆ ಖಾಲಿ, ಆಮೇಲೆ ಖಾಲಿ ದೋಸೆ ಅಷ್ಟೇ, ಎಲ್ಲ ಖಾಲಿ ಆಗ್ಬಿಡತ್ತೆ. ತಂದೆ ರಾಜ್ಯ ಆ ಥರ ಅಲ್ಲ ಸುರೇಶ್ ಅವರೇ. ನೀ ತಂದೆ ರಾಜ್ಯಕ್ಕೆ ಎಷ್ಟು ತೆಗಿತಾ ಇರ್ತೀರಾ ಅಲ್ಲಿ ತುಂಬ್ತಾ ಇರುತ್ತೆ. ಹಲ್ಲೆಲೂಯಾ.
ಸೈತಾನ ನಿನ್ನ ನಷ್ಟ ಮಾಡ್ತಾನೆ. ಸೈತಾನ ಕದಿಯೋದಕ್ಕೂ ಸೂಲೋದಕ್ಕೂ ನಾಶ ಮಾಡೋದಕ್ಕಾಗಿ ಬಂದನೆ ಹೊರತು ಮತ್ತೆ ಯಾವುದಕ್ಕಾಗಿ ಬರಲಿಲ್ಲ. ಆದರೆ ನಾನಾದರೂ ನನ್ನ ಕುರಿಗಳಿಗೆ ಜೀವ ಕೊಡಬೇಕೆಂದಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂದಲೂ ಬಂದಿದ್ದೇನೆ. ಚಪ್ಪಾಳೆ ಬರಲಿ. ಹಲ್ಲೆಲೂಯಾ. ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ಅವ್ರ ಪ್ರಸನ್ನತೆ ಹುಡ್ಕೊಂಡು ಹೋಗಿದ್ದಕ್ಕೆ ಮೋಸೆ ಸುರೇಶ್ ಅವರೇ ಅರಮನೆ ಬಿಟ್ಟ, ಹಣ ಬಿಟ್ಟ, ಪದವಿ ಬಿಟ್ಟ, ಸ್ಥಾನ ಬಿಟ್ಟ, ತನ್ನ ಸಹೋದರಿಗಳನ್ನ ಬಿಟ್ಟ. ಈ ಲೆಫ್ಟ್ ಎವ್ರಿಥಿಂಗ್. ಹಣದ ಪವರೇ ಡಿಟ್ಯಾಚ್ಮೆಂಟ್ ಆಗೋಯ್ತು ಅವನಿಗೆ. ಯಾಕಂದರೆ ನಿನ್ನ ಪ್ರಸನ್ನತೆನ ಹುಡ್ಕೊಂಡು ಹೋಗೋ ಮಕ್ಕಳಿಗೆ. ಆಗ ಆ ಹುಡುಗ ಅವತ್ತು ಕೊಟ್ಟವನಂದರೆ ವಾಟ್ ಕೈಂಡ್ ಆಫ್ ರೆವಲ್ಯೂಷನ್ ದಿಸ್ ಬಾಯ್ ಮಸ್ಟ್ ಹ್ಯಾವ್ ಬಿನ್ ಗಾಟ್. He must have received the message of the blessing of the Abraham. ಅಬ್ರಾಹ್ಮನ ಆಶೀರ್ವಾದ ಏನು, ಅದ್ರಲ್ಲಿ ಪವರ್ ಏನು ಅನ್ನೋದನ್ನು ದೇವರು ಬೋಧಿಸಿರ್ತಾರೆ. ಆ ಬೋಧನೆಗೋಸ್ಕರನೇ ಹುಡುಗ ಮರಳಾಗ್ಬಿಟ್ಟ. ಅದಕ್ಕೋಸ್ಕರನೇ ಎಲ್ಲ ತಂದುಕೊ ಹುಡುಗ ಏನು ಮಾಡ್ತೀವಿ, ಎಷ್ಟು ಹಣ ಸುಡಿಸ್ತಾನೆ. ಹಣದ ಮೇಲೆ ಕೆಲವು ಹೇಳ್ತಾರೆ ಅವ್ನು ಬರೀ ಹಣದ ಹುಚ್ಚಿಬೇದ, ಯಾವಾಗ ಹಣ ಎಣಿಸ್ತಾ ಇರ್ತಾನೆ, ಕಂಜೂಸ್ ಬೇದ, ₹1 ಬಿಚ್ಚೋದಿಲ್ಲ ಬೇಡ. ಹೇಗೆ ಯಾವುದ್ರ ಮೇಲೆ ತುಂಬ ಪ್ರೀತಿ ಅವನಿಗೆ? ಹಣದ ಮೇಲೆ. ದೇವ್ರ ಮೇಲೆ ಪ್ರೀತಿ ಇಲ್ಲ, ಲೋಕದ ಮೇಲೆ ಪ್ರೀತಿ ಇಲ್ಲ. ಯಾವುದೋ ಒಂದು ದಿನ ಅವನು ಲವಲ್ಲಿ ಬಿದ್ದುಬಿಡ್ತಾನೆ. ಅಯ್ಯೋ ಎಷ್ಟು ಹುಡುಗಿ ಚೆನ್ನಾಗಿದ್ದಾಳೆ, ಅವಳಿಂದ ಹೋಗ್ತಾ 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 ಕೊನೆಗೆ ಫ್ರೆಂಡ್ ಆಗ್ಬಿಡ್ತಾರೆ. ಫ್ರೆಂಡ್ ಆಗಿದ್ಮೇಲೆ ಅವಳು ಏನು ಮಾಡ್ತಾಳೆ, ನೀನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾ? ಹೋಗೊಂದು ಐಫೋನ್ ಎತ್ಕೊಂಬ ಅಂತಾಳೆ. ಐಫೋನಾ? 2 ಲಕ್ಷ ಆಗತ್ತದು. ನಿಂಗೆ ಐಫೋನ್ ಬೇಕಾ, ನಾನು ಬೇಕಾ? ಕೊಂಬೆ ಬೇಕಾ, ನಾನು ಬೇಕಾ? ಇಲ್ಲ, ನೀನು ಬೇಕು ನನಗೆ. ಮತ್ತು ಐಫೋನು ತರ್ತೀನಿ ಹೋಗಿ. ಗಂಟೆ ಬಿಚ್ತಾನೆ. ಗಂಟೆ ಬಿಚ್ಚಿ 2 ಲಕ್ಷ ತೆಗೆದು ಫೋನ್ ತರ್ತಾನೆ. ಫೋನ್ ತಂದಮೇಲೆ ನಂಗೊಂದು ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾಳೆ, ನಂಗೊಂದು ಸೈಟ್ ಬೇಕು ಅಂತೇಳಿ, ನನಗೊಂದು ಗಾಡಿ ಬೇಕು, 2 ವೀಲರು. ಓಡಿಸ್ತಾ ಇರ್ತಾ ಲವ್ ಜಾಸ್ತಿ ಆಗ್ತಾ, ಇವ್ನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಕೊನೆಗೆ ನನಗೆ ಒಂದು ಮನೆ ಕಟ್ಕೋಬೇಕು. ಎಷ್ಟು ಆಗುತ್ತೆ ಮನೆಗೆ? ಏನಿಲ್ಲ, ಒಂದು 30 ಲಕ್ಷ ಆಗುತ್ತೆ. ಅವ್ನು ಇಟ್ಟಿದ್ದು 1 ಕೋಟಿ ಎಲ್ಲ ಮಂಗಮ್ಮ ಎಲ್ಲ ಫುಲ್ ಖಾಲಿ ಆಗೋಯ್ತು. ಕೊನೆಗೆ ಏನು ಇರೋದಿಲ್ಲ, ಎಲ್ಲ ಅವಳಿಗೋಸ್ಕರ ಕೊಟ್ಬಿಡ್ತಾನೆ. ಕೊನೆಗೆ ಒಂದು ದಿನ ಹೇಳ್ತಾಳೆ, ನನಗೆ ಫಾರಿನ್ಗೆ ಹೋಗ್ಬೇಕು, ಒಂದು ರೌಂಡ್ ಹೋಗಿ ಬರಬೇಕು, ತುಂಬ ಆಸೆ, ಸಿಂಗಾಪುರ್ ನೋಡಬೇಕು. ಏನು ಮಾಡೋಣ, ನನಗೆ ಏನೇ ಇಲ್ಲ, ಎಲ್ಲ ಖಾಲಿ ಆಗೋಯ್ತು. ಎಲ್ಲ ಖಾಲಿ ಆದ ನಾನೇನು ಮಾಡೋಕ್ಕಾಗಲ್ಲ, ನೀನು ಬಿಟ್ಟು ಹೋಗ್ತೀನಿ. ಇಲ್ಲ ಹೋಗ್ಬೇಡ, ನನ್ನ ಪ್ಯಾಂಟ್ ಒಳಗಡೆ ಒಂದು ಬ್ರೇಸ್ಲೆಟ್ಟು ಪಟ್ಟಿ ಹಾಕ್ಕೊಂಡಿದ್ದೀನಿ. ಕೊನೆಗೆ ಹೇಳ್ತಾನೆ, ನನ್ನದು ಉಳಿದಿರೋದು ಒಂದು ಬನ್ನಿ ಚಡ್ಡಿ ಒಂದೇ ಅಮ್ಮ, ಇದೊಂದು ಕೇಳಬೇಡ ಅಮ್ಮ. ಆವಾಗ ಹುಡುಗಿ ನಂಬ್ತಾಳೆ ಅವನ್ನ. ಎಲ್ಲ ನನಗೋಸ್ಕರ ಎಲ್ಲ ರೆಡಿ ಇದೆಯಲ್ಲ, ನಿನ್ನ ಜೊತೆ ನಾನು ಜೀವನ ಮಾಡೋಕ್ಕೆ. दुनिया का मोहब्बत है लेकिन खुदा का मोहब्बत नहीं है. ये खुदा का मोहब्बत आना पड़ेगा आपको. वो कैसा आता? वो तो डिटैचमेंट करना पड़ेगा. खुदा का पास ऊपर, खुदा के ऊपर बहुत अटैचमेंट आना पड़ेगा. ಅವ್ರ ಹತ್ರ ನೀವು ಪ್ರೀತಿ ಹೆಚ್ಚಾಗಬೇಕು. ಹುಡುಗಿತ ಲವ್ ಜಾಸ್ತಿ ಆದಷ್ಟು ಖರ್ಚಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ದೇವ್ರ ಹತ್ರ ಬಂದಷ್ಟು ನಾವು ಹಣದ ಮೇಲೆ ಆಸೆ ಕಳ್ಕೊಳ್ತೀವಿ, ದೇವ್ರ ಮೇಲೆ ಆಸೆ ತಗೊಳ್ತೀವಿ. ಕಾರಣ ಅವ್ರ ಪ್ರಸನ್ನತೆ ಹುಡ್ಕೊಂಡೇ ಹೋಗ್ತೀವಿ. ಆ ಪ್ರಸನ್ನತೆ ಹುಡುಕ್ತಾ ನಿನ್ನ ಜೀವನದಲ್ಲಿ ಎಲ್ಲ ನಿನಗೆ ಶೂನ್ಯ ಕಾಣುತ್ತೆ. ಪ್ರಪಂಚ ಎಲ್ಲ ಶೂನ್ಯ ಆದಮೇಲೆ ದೇವ್ರು ಹೇಳ್ತಾರೆ, ಮೈ ಸನ್ ನಾವು ದಿಸ್ ಇಸ್ ಮೈ ಟೈಮ್. ಇವು ನೀನೆಲ್ಲ ಬಿಟ್ಟಿದೆಯಾ? ಅರಮನೆ ಬಿಟ್ಟೆ, ಹುಡುಗಿರನ್ನ ಬಿಟ್ಟೆ, ಮೋಜು ಬಿಟ್ಟೆ, ಮಸ್ತಿ ಬಿಟ್ಟೆ, ಪವರ್ ಬಿಟ್ಟೆ, ಅಧಿಕಾರ ಬಿಟ್ಟೆ, ಎಲ್ಲ ಬಿಟ್ಟಿದೆಯಾ? ಇವಾಗ ನೀನು ಇಷ್ಟೆಲ್ಲ ನೀನು ಮಾಡಿದ ಮೇಲೆ ನಿನಗೆ ಇಷ್ಟು ತಾಕತ್ತು ಕೊಡೋಕ್ಕೆ ಶಕ್ತಿ ಇರೋದಾದರೆ ನನ್ನ ತಾಕತ್ತು ಹೆಂಗಿರಬೇಕು?
ಈಗ ನನ್ನ ತಾಕತ್ತು ತೋರಿಸ್ತೀನಿ. Hallelujah. Amen. मेरा पावर दिखाना पड़ेगा, Amen. मेरा शक्ति प्रदर्शन करना पड़ेगा तुम्हारा सामने, आपका सामने, ನಿಮ್ಮ ಮುಂದಾಗಿ Hallelujah. ನಾನೆಂತ ದೇವರಾಗಿದ್ದೇನೆ, ನಾನೆಂತ ಶಕ್ತಿ ಆಗಿದ್ದೇನೆ ಅಂತ ಹೇಳಿ ದೇವರು ಆ ಮೋಸೆಗೆ ಅರಮನೆಯಲ್ಲಿಂದ ಅಡವಿಗೆ ತಂದು 40 ಲಕ್ಷ ಜನರ ಆಸ್ತಿಯನ್ನು ಇವನಿಗೆ ಇಲ್ಲಿ ಕೊಡ್ತಾರೆ. ಇಡೀ ಐಗುಪ್ತ ದೇಶದ ಅಸೆಟ್ನೇ ಇವನ ಕೈಲಿ ಕೊಟ್ಬಿಟ್ಟು ಎತ್ಕೋ ನೀ ಎಲ್ಲ ಮಜಾ ಮಾಡು ನೀನು ಅಂತ ಹೇಳ್ತಾರೆ. ಬಿಕಾಸ್ ಇಫ್ ಯು ಆರ್ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್ ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಇನ್ ಗ್ರೇಟರ್ ಥಿಂಗ್ಸ್ ಅಂತ ಹೇಳುತ್ತೆ. ಸಣ್ಣ ಸಣ್ಣ ಹಣಕಾಸುಗಳಿಗೆ ರಚಿತವರೇ ನೀನು ನಂಬಿಗಸ್ತರಾಗಿದ್ದರೆ ದೇವರು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನೀ ನಂಬಿಗಸ್ತರಾಗುವಂತೆ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅದ್ಭುತವಾದ ಕಾರ್ಯ. ಇಡೀ ಐಗುಪ್ತ ದೇಶದ ಆಸ್ತಿನ ದೇವರು ಮೋಸೆಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿ 28ನೇ ಅಧ್ಯಾಯ ವಾಕ್ಯ 12ರಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯ 8ರಲ್ಲಿ ಓದಿ ಅದನ್ನು. 28:13. ಬಡ್ಡಿ ಬಾಚಿಗಳಿಂದ ಹಾ. ವೃದ್ಧಿಯಾದ ಆಸ್ತಿಯು ಹಾ. ಬಡವರಲ್ಲಿ ಕನಿಕರ ಪಡುವನ ಪಾಲಾಗುವುದು. ತಿರ್ಗಾ ಓದಿ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯು ಬಡವರಲ್ಲಿ ಕನಿಕರ ಪಡುವವನ ಪಾಲಾಗುವುದು. ತಿರ್ಗಾ ಓದಿ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯು ಬಡವರಲ್ಲಿ ಕನಿಕರ ಪಡುವವನ ಪಾಲಾಗುವುದು. ಎಲ್ಲೇಳಿ, ಬಡ್ಡಿ ಬಾಚಿಗಳಿಂದ ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯು ವೃದ್ಧಿಯಾದ ಆಸ್ತಿಯು ಬಡವರಲ್ಲಿ ಕನಿಕರ ಪಡುವನ ಮೇಲೆ ಕನಿಕರ ಪಡುವವರ ಮೇಲೆ ಪಾಲಾಗಿ ಹೋಗುತ್ತದೆ. ಪಾಲಾಗಿ ಹೋಗುತ್ತದೆ. ಬಡ್ಡಿ ಬಾಚಿಗಳಿಂದ ಬಡ್ಡಿ ಬಾಚಿಗಳಿಂದ ದುರಾಸೆಯ ಬಡ್ಡಿ, ಹೇಳಿ, ದುರಾಸೆಯ ಬಡ್ಡಿ, ದುರಾಸೆಯ ಬಡ್ಡಿ, ಅಪ್ರಾಮಾಣಿಕ ಲಾಭ, ಅಪ್ರಾಮಾಣಿಕವಾದ ಲಾಭ, ಅನ್ಯಾಯದ ಲಾಭ, ಕಳ್ಳತನದ ಲಾಭ, ಕಳ್ಳತನದ ಲಾಭ, ಲಂಚದಿಂದ ಸಂಪಾದನೆ ಮಾಡಿದ ಲಾಭ, ಲಂಚದಿಂದ ಸಂಪಾದನೆ ಮಾಡಿದ ಲಾಭ, ದುಷ್ಪೇರಣೆಗಳಿಗೆ ಕೂಡಿದ ಸಂಪಾದನೆ, ದುಷ್ಪೇರಣೆಯಿಂದ ಕೂಡಿದ ಸಂಪಾದನೆ, ಲೂಟಿ ಮಾಡಿದ ಆಸ್ತಿಗಳು, ಲೂಟಿ ಮಾಡಿದ ಆಸ್ತಿಗಳು, ಇವೆಲ್ಲವುಗಳು ಬಡವರ ಮೇಲೆ ದಯೆ ತೋರಿಸೋನಿಗೆ ಬಡವರ ಮೇಲೆ ದಯೆ ಪಾಲಾಗಿ ತೋರಿಸುವವನಿಗೆ ಹೋಗುತ್ತದೆ. ಪಾಲಾಗಿ If ಹೋಗುತ್ತದೆ. a man increase in wealth by greedy interest, by dishonest gain, by unjust profit, by stolen money, by wicked earnings, by exploited wealth, will it gather it for him who shows a pity for a poor man. ಬಡ್ಡಿ ಬಾಚದ ಸುಮ್ಮನೆ ಒಂದೇ ವರ್ಡ್ ಬಂದ್ಬಿಡ್ತಲ್ಲಿ. ಬಡ್ಡಿ ಬಾಚದ ಹೆಂಗಿರುತ್ತದು? ಬಾಚನಿಗೆ ಅಲ್ಲ. ಬಡ್ಡಿ ಬಾಚ ಅಂದ್ರೆ ಏನು? ದುರಾಸೆ ಬಡ್ಡಿ, ಅಪ್ರಾಮಾಣಿಕ ಲಾಭ, ಅನ್ಯಾಯದ ಲಾಭ, ಕಳ್ಳತನದ ಲಾಭ, ಲಂಚದಿಂದ ಸಂಪಾದನೆ ಮಾಡಿದ ದುಡ್ಡು, ದುಷ್ಪೇರಣೆಗಳಿಂದ ಸಂಪಾದನೆ ಮಾಡಿದ ಹಣ, ಲೂಟಿ ಮಾಡಿದಂಥ ಆಸ್ತಿ ಪಾಸ್ತಿಗಳು, ಇವೆಲ್ಲವುಗಳನ್ನು ಬಡವರ ಮೇಲೆ ದಯೆ ತೋರಿಸುವ ಸುದರ್ಶನ್ ಶೆಟ್ಟಿ ಅವರಿಗೆ ದೇವರು ಟ್ರಾನ್ಸ್ಫರ್ ಮಾಡ್ತೀನಿ. Amen. Hallelujah. ಬಡವರ ಮೇಲೆ ದಯೆ ತೋರಿಸುವ Amen. ಅನಿತಾ ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಬಡವರ ಮೇಲೆ ದಯೆ ತೋರಿಸೋದು ಯಾವಾಗ? ನೀವು ಯಾವಾಗ ದೇವಾಲಯಕ್ಕೆ ಬರ್ತೀರಾ ನಿಮ್ಮ ಮನಸ್ಸುಗಳು ಚೇಂಜ್ ಆಗುತ್ತೆ. ನಿಮ್ಮ ಲಾಭ, ನಿಮ್ಮ ಪ್ರೇರಣೆ, ಹಣದ ಮೇಲಿದ್ದ ಮನಸ್ಸುಗಳೆಲ್ಲ ಬಿಟ್ಟು ಹೋಗಿ ದೇವರ ಮೇಲೆ ನಿಮಗೆ ಆ ಮನಸ್ಸು ಬಂದ್ಬಿಡುತ್ತಲ್ಲ, ಅಲ್ಲಿಂದಲೇ ನಿಮಗೆ ಬಡವರ ಮೇಲೆ ಆ ದಯೆ ಅನ್ನೋದು ಹುಟ್ಟಿ ಬರುತ್ತೆ. ಆ ದಯೆ ಯಾವಾಗ ನಿಮಗೆ ಬಂದ್ಬಿಡುತ್ತೆ, ನನ್ನ ಪ್ರಿಯ ಮಗಳೇ, ನಿನ್ನ ಜೀವನದಲ್ಲಿ ಆಶೀರ್ವಾದ ಆರಂಭ ಆಗುತ್ತೆ. ಅದಕ್ಕೆ ನಾವು ನೋಡ್ತೇವೆ, ಐಗುಪ್ತ ದೇಶದಲ್ಲಿ ಬಡ್ಡಿ ಬಾಚಿಗಳಿಂದ ಹಣ ಮಾಡಿ 430 ವರ್ಷ ಇವ್ರ ಕೈಲಿ ಬಿಟ್ಟು ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟಿಲ್ಲ, ಇನ್ಸೆಂಟಿವ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ, HRA ಕೊಟ್ಟಿಲ್ಲ, BRA ಕೊಟ್ಟಿಲ್ಲ, ಅವ್ರಿಗೆ ಲೋನ್ ಕೊಟ್ಟಿಲ್ಲ, CL ಇಲ್ಲ, EL ಇಲ್ಲ, ಯಾವುದು ಏನು ಕೊಡದೆ ಬಿಟ್ಟು ಕೆಲಸ ಮಾಡಿಸಿ ಮನೆಯಲ್ಲಿ ಕಟ್ಟಾಗಿ ದುಡ್ಡು ತುಂಬಿದ್ದ ಈ ಮನೆಯೊಳಗೆ ಸೇವಕ ಅಲ್ಲಿ ಬರೋದಕ್ಕೆ ಆರಂಭ ಮಾಡ್ತಾರೆ. Amen. Hallelujah. ಯಾವಾಗ ಬಡ್ಡಿ ಬಾಜ್ಗಳು ತುಂಬ್ಕೊಂಡ್ಬಿಡ್ತು ಅಲ್ಲಿ ಸೇವಕ ಬಂದ್ಬಿಡ್ತಾನೆ. ಯಾರು ಸೇವಕ? ಮೋಸೆ ಬಂದ್ಬಿಟ್ಟ. When Moses came and confronted before the Pharaoh, King Pharaoh, ಆ ಅರಸನ ಮುಂದೆ ನಿಂತ್ಕೊಂಡಾಗ ಅವನು ಮುಂದೆ ಎದುರಿಸಿ ನಿಂತ್ಕೊಳ್ತಾನೆ. ಇಂದು ನನ್ನ ದೇವರು ಇರುವಾತನಾಗಿದ್ದಾನೆ. ನೀನು ನನ್ನ ಜನರನ್ನ ಬಿಡುಗಡೆ ಮಾಡದೆ ಹೋದರೆ ನನ್ನ ದೇವರು ನಿನ್ನನ್ನು ಎಲ್ಲ ಉಪದ್ರವಗಳಿಂದ ಬಾಧಿಸುತ್ತಾನೆ. ಹೇಗೆ ಬಾಧಿಸ್ತಾನೆ? ದೇವರ ಪ್ರಸನ್ನತೆ. ಬಲಿ ಚಪ್ಪಾಳೆ. ಮಗಳೇ, ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ. ದೇವರ ಪ್ರಸನ್ನತೆ ಹೊತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ನೀನು ಬಿಡುಗಡೆ ಮಾಡಲಿಲ್ಲ ಅಂದರೆ
ದೇವರು ನಿನ್ನನ್ನೆಲ್ಲ ಬಾಧೆಗಳಿಂದ ಬಾಧಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಏನಿಲ್ಲ ಅವನ ಕೈಯಲ್ಲಿ, ಏನಿಲ್ಲ. ಒಂದೇ ಒಂದು ನೋ ಆರ್ಮಿ, ನೋ ನೇವಿ, ನೋ ಏರ್ ಫೋರ್ಸ್, ನೋ ಮಿಲಿಟರಿ, ನೋ ವೆಪನ್, ನೋ ಎನಿ ಮಿಸೈಲ್ಸ್, ನೋ ಎನಿ ಕರಾಟೆ, ಕುಂಫು, ಬಾಕ್ಸಿಂಗ್, ಪೈಲ್ವಾನ್, ಕುಚ್ ಭಿ ನಹೀ ಹೈ ಇಸ್ಕಾ ಪಾಸ್. ಒಂದೇ ಒಂದು ಕೋಲ್ ಹಿಡ್ಕೊಂಡು ಬಂದು ನಿಂತ್ಕೊಳ್ತಾನೆ. ತನ್ನ ಎಲ್ಲ ಬಿಟ್ಟು ಬಂದಿದ್ದಾನೆ, ಎಲ್ಲ ಬಿಟ್ಟು ಒಂದು ಕೋಲ್ ಹಿಡ್ಕೊಂಡು ನಿಂತಿದ್ದಾನೆ. ನಾನಿನ್ನ ದೇವರು ಇರುವಾತನಾಗಿದ್ದಾನೆ. ನನ್ನ ದೇವರು ಈ ಜನಗಳನ್ನ ಬಿಡುಗಡೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅವ್ನು ಬಿಡಲ್ಲ ಅಂತಾನೆ. ಮೊದಲು ಕಾವೇರಿ ನದಿ ಕೈ ಹಾಕ್ತಾನೆ. ಕಾವೇರಿ ನದಿ ಕೈ ಹಾಕ್ಬಿಟ್ಟು ನೀರನ್ನ ರಕ್ತವಾಗಿ, ಕಾವೇರಿ ನದಿ ಅಂದರೆ ಆಗಿನ ಕಾಲದಲ್ಲಿ ನೈಲ್ ನದಿ ಅಂತಾರೆ. ಒನ್ ಆಫ್ ದ ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲೇ ಉದ್ದವಾಗಿ ಹರಿಯತಕ್ಕ ನದಿ ಅಂದರೆ ಅದು ನೈಲ್ ನದಿ ಅಂತ ಹೇಳ್ತಾರೆ. ಆ ನೈಲ್ ನದಿಗೆ ಕೈ ಹಾಕ್ತಾನೆ, ಆ ನದಿ ರಕ್ತವಾಗತ್ತೆ. ರಕ್ತ ಆಗಿದ ತಕ್ಷಣ ಇಡೀ ನದಿ ರಕ್ತ ಅಪ್ಪುಗಟ್ಬಿಡುತ್ತೆ. ಎಪ್ಪುಗಟ್ಟಿದ ತಕ್ಷಣ ಆ ನದಿ ಮೇಲೆ ಪ್ರಯಾಣ ಮಾಡತಕ್ಕಂಥ ಎಲ್ಲ ಶಿಪ್ಪುಗಳು ನಿಂತ್ಕೊಂಡ್ಬಿಡುತ್ತೆ. ಅಂದರೆ ಟ್ರೇಡಿಂಗ್ ನಿಂತೋಯ್ತು. ಫಸ್ಟ್ ಫೈನಾನ್ಸ್ನ ಬ್ಲಾಕ್ ಮಾಡ್ತಾರೆ ದೇವರು. ಇದನ್ನು ತಾನೇ ನಂಬಿದೆಯಾ ನೀನು ಮಗನೇ, ಬಾ ನಿನ್ಗೆ ಇಕ್ತೀನಿ ಬಾಯಲ್ಲಿ, ನನ್ನ ಮಗ ಬಂದವನೇ ನನ್ನ ಮಾತು ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆ ಟ್ರೇಡಿಂಗ್ ಮೇಲೆ ಕೈ ಹಾಕ್ತಾರೆ ದೇವರು. ನೆಕ್ಸ್ಟು ಇರಿಗೇಷನ್. ಯಾವುದೆಲ್ಲ ನಿಂದು ಹೊಲ ಅಂದ್ಕೊಂಡು ಕೂತ್ಕೊಂಡಿದ್ಯಾ, ದೇವ್ರು ಹೇಳ್ತಾ ಕೈ ಎತ್ತೋ ನೀನು, ಏಸು ನಾಮದಲ್ಲಿ ಮಿಡತೆಗಳು ಬರಲಿ, ಗ್ರಾಸ್ ಸಬ್ಬರ್ಗಳು ಬರಲಿ ಅಂತ ಹೇಳ್ತಾನೆ. ಕೋಟಿ ಲಕ್ಷ ಕೋಟಿಗಳು ಬಂದು ಇಡೀ ದೇಶದಲ್ಲಿ ತುಂಬಿಕೊಂಡು ಎಲ್ಲ ಪೈರುಗಳನ್ನ ಒಂದೇ ದಿನದಲ್ಲಿ ಹಾಳು ಮಾಡಾಕ್ಬಿಡತ್ತೆ ಮಕ್ಕಳು. ದೇರ್ ವಾಸ್ ನೋ ಇರಿಗೇಷನ್. ಎಲ್ಲ ಕ್ರಾಪ್ಗಳೆಲ್ಲ ನಿರ್ನಾಮ ಮಾಡಾಕ್ತಾರೆ. ಫಸ್ಟು ಟ್ರೇಡಿಂಗು, ಆಮೇಲೆ ಇರಿಗೇಷನ್ನು, ಆಮೇಲೆ ಬಾಡಿ. ಈ ಬಾಡಿಗೆ ಸ್ನೋ ಪಾಯಿಂಟ್ಸ್ ಎಲ್ಲ ಹಾಕಿ, ಬ್ಯೂಟಿ ಪಾರ್ಲರ್ ಹಾಕಿ, ತುಟಿ ಎಲ್ಲ ಚೆನ್ನಾಗಿ ಲಿಪ್ಸ್ಟಿಕ್ ಹಾಕಿ ಲಕ್ಕ ಅಂತ ನಡೀತಿದೆಯಲ್ಲ, ಇಕ್ತೀನಿ ಬಾ ಅಂತ ಹೇಳ್ಬಿಟ್ಟು ದೇವರು ಬಾಯ್ಸ್ಗಳು ರೆಡಿ ಮಾಡಿ ಇಲ್ಲೆಲ್ಲ ದೊಡ್ಡ ಗಡ್ಡೆಗಳು ಬಂದ್ಬಿಡುತ್ತೆ. ಎಲ್ಲ ಚಡ್ಡಿ ಹಾಕೋಕ್ಕಾಗಲ್ಲ, ಪ್ಯಾಂಟ್ ಹಾಕೋಕ್ಕಾಗಲ್ಲ, ಶರ್ಟ್ ಹಾಕೋಕ್ಕಾಗಲ್ಲ, ಮುಟ್ಟೋ ಇಡೀ ಊರಿಗೇನೆ ಗಡ್ಡೆ ರೋಗ ಬರ್ಸ್ಬಿಡ್ತಾನೆ. ಆದರೆ ಎಕ್ಸ್ಟ್ರಾ ರಾಜನ ಜಾಸ್ತಿ ಬಂದಿರುತ್ತೆ ಅಲ್ಲಿ. ಅವ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟು ಏನ್ಗಳು ಬರೆಸ್ತಾರೆ, ಕೆರೆಗೋ ತಲೆ ಎಲ್ಲ ಕೆರೆದು ರಕ್ತ ಬಂದ್ಬಿಡುತ್ತೆ. ಎಂಥ ಟಾರ್ಮೆಂಟೇಷನ್ ರೀ, ಎಂಥ ಟಾರ್ಮೆಂಟೇಷನ್. ಕೊನೆಗೆ ಅವನ ಮಕ್ಕಳನ್ನ ಸಾಯಿಸ್ತಾರೆ. ಹೇಗೆ? ಕುರಿನ ತೊಗೊಂಬನ್ನಿ ಅಂತ ಹೇಳ್ತಾರೆ. ನೀವಾಗ ಕಾಸು ಹಾಕ್ರೋ, ಅವ್ನ ಕಾಸೆಲ್ಲ ಅಳಿಸ್ಬಿಟ್ಟಿದ್ದೀನಿ, ಈಗ ನೀವು ಕಾಸು ಹಾಕಿ ಕುರಿ ಎತ್ಕೊಂಬನ್ನಿ. ನಂಬಿಕೆಯಿಂದಲೇ ಇಸ್ರಾಯೇಲರು ಪಸ್ಕ ಹಬ್ಬವನ್ನು ಆಚರಿಸಿ. ಹೇಳಿ, ನಂಬಿಕೆಯಿಂದಲೇ ಇಸ್ರಾಯೇಲ್ ರಾಷ್ಟ್ರದವರು ಪಸ್ಕ ಹಬ್ಬವನ್ನು ಆಚರಿಸಿದರು. ಆಗ ನಂಬಿಕೆಯಿಂದ ಏನಾಯ್ತು, ಕುರಿನ ತಗೊಂಡ್ಬರ್ತಾರೆ ಅಂಗಡಿಗೆ ಹೋಗಿ. ಆ ಕುರಿ ತರಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ, ಅದಕ್ಕೇನು ಕೊಡಬೇಕು, ನೀನು ಕಾಸು ಕೊಡಬೇಕು. ಅದಕ್ಕೆ ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾರೆ, ನಾನು ಬೇಕಾ ನಿಮಗೆ ಇವತ್ತು, ಕಾಸು ಬಿಟ್ಬಿಡಿ, ಕುರಿ ತಗೊಂಬನ್ನಿ, ನಾನು ನಿಮಗೆ ದೊಡ್ಡ ಆಶೀರ್ವಾದ ಇಟ್ಟಿದ್ದೇನೆ. ನಾನು ನಿಮ್ಗೆ ದೊಡ್ಡ ಆಶೀರ್ವಾದ, ಕುರಿನೇ ಅದು ಹಣನೇ ಇಟ್ಕೊಂಡು ಕೆಟ್ಟಿ ಕೂತ್ಕೊಂಡ್ರೆ ನಿಮ್ಗೆ ಆಶೀರ್ವಾದ ಬರೋದಿಲ್ಲ, ನಾನು ನಿಮ್ಗೆ ಆಶೀರ್ವಾದ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನ್ನ ಬಿಡುಗಡೆ ಮಾಡಿ ಕರ್ಕೊಂಬರ್ತಾರೆ. ಲಕ್ಷ ಒಬ್ಬೊಬ್ಬನ ಹೆಗಲ ಮೇಲೆ 10 kg 15 kg ಬಂಗಾರಗಳು ಹೇಳಲ್ಪಡತ್ತೆ ಮಕ್ಕಳೇ. ಅದಕ್ಕೆ ಹೇಳುತ್ತಲ್ಲ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಪಾಲಾಗುತ್ತದೆ, ಬಡವರ ಮೇಲೆ ದಯೆ ತೋರಿಸುವವರ ಮೇಲೆ ಪಾಲಾಗುತ್ತದೆ. ಆಗ ಇವಾಗ ಹೇಳಿ, ಮೋಸೆಗೆ ಯಾರ ಮೇಲೆ ತುಂಬ ದಯೆ ಇತ್ತು? ಬಡವ್ರ ಮೇಲೆ, ಇಸ್ರಾಯೇಲ್ ಮಕ್ಕಳ ಮೇಲೆ ಅವನಿಗೆ ದಯೆ ಇತ್ತು. ಈ ಹ್ಯಾಡ್ ಎ ಮೋರ್ ಕಂಪ್ಯಾಷನ್ ಆ್ಯಂಡ್ ಪಿಟಿ ಫಾರ್ ದೋಸ್ ಪೀಪಲ್. ವಿಚ್ ಪೀಪಲ್ ಆಫ್ ಇಸ್ರಾಯೇಲ್. ಇವ್ರನ್ನ ನಾನು ಬಿಡುಗಡೆ ಮಾಡಬೇಕು. ತನ್ನ ಎಲ್ಲವನ್ನು ಬದಿಗಿಟ್ಟ. ಅದಕ್ಕೆ ಅವನು ಬದಿಗಿಟ್ಟಿದ್ದಕ್ಕೆ ಎಲ್ಲ ಆಸ್ತಿನ ದೇವ್ರು ಇವನಿಗೇನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಆಸ್ತಿ ಎಲ್ಲ ಒಂದು ಕಡೆ ಇಡಲ್ಪಟ್ಟಿದೆ, ಆಸ್ತಿನ ದೇವ್ರು ಏನು ಮಾಡ್ತಾರೆ, ಮುಂದಿನ ದಿನದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಕೇಳಬೇಡಿ, ಘನವಾಗಿ ಅವರು ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ಅವ್ರು ಮಾಡೋವರೆಗೂ ನೀವು ಬೀಜ ಏನು ಮಾಡ್ತಾ ಇರಿ, ಬಿತ್ತಕ್ಕೆ ಆರಂಭ ಮಾಡಿ. ದೇವರು ಎಲ್ಲ ದಾನಗಳನ್ನ ನಿಮಗೆ ಕೊಡೋಕ್ಕೆ ರೆಡಿ ಇದ್ದಾರೆ, ಆಸ್ತಿಗಳನ್ನ ಕೊಡೋಕ್ಕೆ ರೆಡಿ ಇದ್ದಾರೆ. ನಿಮಗೆ ದಯೆ ಬೇಕು. ಈಗ ನಿಮಗೆ ದಯೆ ಎಲ್ಲಿಂದ ಉಂಟಾಗುತ್ತೆ? ಕ್ರಿಸ್ತನಿಂದಲೇ ನಿಮಗೆ ದಯೆ ಉಂಟಾಗುತ್ತೆ. ಅದಕ್ಕೆ ನೀವು ದೇವ್ರ ಸನ್ನಿಧಾನಕ್ಕೆ ಬಂದ ಕಾಣಿಕೆ ಬೀಜ, ವಿಶ್ವಾಸ, ನಂಬಿಕೆ ಬಂದ, ನಂಬಿಕೆಯಿಂದಲೇ ಹೇಬೇಲನ್ನು ಕುರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಂಬಿಕೆ ಬಂದ ತಕ್ಷಣ ನೀವು ಕೊಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀರಾ. ಹಾಗೆ ಎಲ್ಲಿಂದ ಕೊಡೋದು ಬೇದಾರ್? ಅಲ್ಫೋನ್ಸ್ ನೀವು ಕೇಳಿದೆ, ಎಲ್ಲಿಂದ ಬೇದಾನ ಕೊಡೋದು? ಅಪ್ಪ ಹೇಳ್ತಾರೆ, ದೊಡ್ಡದಿಂದ ಸ್ಟಾರ್ಟ್ ಮಾಡಬೇಡ, ಚಿಕ್ಕದಿಂದ ಸ್ಟಾರ್ಟ್ ಮಾಡು. ನಿಮ್ಗೆ ರೂಢಿ ಇಲ್ಲ, ಬರೀ ಸಂಪಾದನೆ ಮಾಡಿ ಕೂಡಿಸೋದೇ ರೂಢಿ ಆಗಿದೆ. ಈಗ ನೀವು ಬಿತ್ತೋಕ್ಕೆ ಸ್ಟಾರ್ಟ್ ಮಾಡಿ. ಹೇಗೆ? ತುಂಬ ಬೇಡ, 10 ರೂಪಾಯಿ ಬರುತ್ತಾ, ಅದರ 1 ರೂಪಾಯಿ ನೀವು ಬೀಜ ಬಿತ್ತಿ. ನೀವು
ಇದುವರೆಗೆ ಏನು ಕೊಟ್ಟಿಲ್ಲ, ಈಗ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದುವರೆಗೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇತ್ತು, ಈಗ ಯಾವಾಗ ತೆಗಿತೀರಾ ಅದರಲ್ಲಿ ದೇವ್ರು ಕೊಡೋಕ್ಕೆ ಅದ್ರ ಮೇಲೆ ಆಸೆ ಕಮ್ಮಿ ಆಗ್ತಾ ಹೋಯ್ತು. ಪ್ರೀತಿ ಇದ್ರ ಮೇಲೆ ಹೆಚ್ಚಾಗ್ತಾ ಇದೆ. ಹುಡುಗಿ ಮೇಲೆ ಯಾಕೆ ಹಣ ಕೊಡ್ತಾರೆ ಅಂದರೆ ಹುಡುಗಿ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಬಂದ್ಬಿಡ್ತು. ಹುಡುಗನಿಗೂ ಅಷ್ಟೇ, ಹುಡುಗನ ಮೇಲೆ ತುಂಬ ಪ್ರೀತಿ ಆಗ್ಬಿಟ್ಟು ಏನು ಮಾಡ್ತಾಳೆ, ಅವಳೇ ಪಿಕ್ಚರ್ ಕರ್ಕೊಂಡು ಹೋಗ್ತಾಳೆ, ಅವಳೇ ವಾಚ್ ಕೊಡಿಸ್ತಾಳೆ, ಅವಳೇ ಅವನಿಗೆ ಕಟಿಂಗ್ ಕಾಸು ಕೊಡ್ತಾಳೆ, ಶೇವಿಂಗ್ ಕಾಸು ಕೊಡ್ತಾಳೆ, ಬ್ಯೂಟಿ ಪಾರ್ಲರ್ ಕೊಡ್ತಾಳೆ. ಮೊದಲೆಲ್ಲ ಹುಡುಗಿರು ಹುಡುಗನ ಕೊಡಿಸ್ಬೇಕು, ಹುಡುಗರು ಹುಡುಗಿನ ಕೊಡಿಸೋರು. ಈಗ ಹುಡುಗಿರು ಹುಡುಗನ ಕರ್ಕೊಂಡು ಹೋಗ್ತಾರೆ. ಇವಾಗ ಆ ಥರ ಕಾಲ. ಒಂದು ಹಾಡಾಡ್ತಾರೆ, ನಮ್ಮನೆ ಮಮ್ಮಿಗೂ ಪಕ್ಕದ ಡುಮ್ಮಿಗೂ ಜಗಳವೇ ಲಾಲಲ, ಇವರ ಜಗಳ ತಡೆಯಲು ಸಾಧ್ಯವೇ, ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ಇವನು ಮದುವೆ ಆಗಿ ಇಲ್ಲಿರ್ತಾನೆ, ಅದು ಯಾವಾಗಲೂ ಪಕ್ಕದ ಮನೆಯವ್ರಿಗೂ ಹೆಲ್ಪ್ ಮಾಡ್ತಿರ್ತಾನೆ. ಬಟ್ಟೆ ಒಣಗಾಕ್ಲಾ, ಟೀ ಪುಡಿ ತಂದ್ಕೊಳ್ಳ, ಮಾಂಸ ಏನಾದರೂ ಬೇಕಾ, ಇಲ್ಲಿ ಮನೆಗೇನು ಮಾಡ್ತಿರಲ್ಲ. ನಮ್ಮನೆ ಮಕ್ಕಳು ಹತ್ತಾರೆ, ಪಕ್ಕದ ಮನೆ ಮಕ್ಕಳು ಹತ್ತಾರೆ ಕಿರಿಕಿರಿ, ನಮ್ಮನೆ ಮಕ್ಕಳು ಹತ್ತಾರೆ ಪಿರಿಪಿರಿ, ಕಣ್ಣೀರು. ಪಕ್ಕದ ಮನೆಯವ್ರ ಹತ್ರ ಛೀ ಎಂಥ ಮಕ್ಕಳಪ್ಪ ಮುಂಡೆದು ಏನು ಹಿಂಗೆ ಹೇಳ್ತಾವೆ, ಯಪ್ಪ ಛೀ 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 ಛೀ. ಅದೇ ನಮ್ಮ ಮಕ್ಕಳು ದುಃಖದಲ್ಲಿ ಬಿದ್ದರೆ ನಮ್ಮ ಕಣ್ಣೀರು ಬರುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ನೀವು ದೇವ್ರ ರಾಜ್ಯಕ್ಕಾಗಿ ಏನು ಬಿತ್ತಕ್ಕೆ ಹೋಗ್ತೀರಾ ಅದರಲ್ಲಿ ಒಂದು ಕೂಡ ಅನುಮಾನ ಪಡಬೇಡಿ. ಅದು ಎಲ್ಲ ಬಂದು ಬ್ಯಾಕಪ್ ಆಗಿ ಪ್ಯಾಕಪ್ ಆಗಿ. ದ ಲೇಬರ್ ಇನ್ ದ ಲಾರ್ಡ್ ವಿಲ್ ನೆವರ್ ಗೋ ಇನ್ ವೈನ್. ಯಾವತ್ತೂ ವ್ಯರ್ಥ ಆಗಲ್ಲ. ಆಗ ದಶಮ ಭಾಗ ಆಗಲಿ ಕಾಣಿಕೆ ಆಗಲಿ ಒಬ್ಬ ಮನುಷ್ಯ ಕೊಡಬೇಕಾದ್ರೆ ತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ. ವಿಶ್ವಾಸವನ್ನು, ಫೇತ್ ಇಸ್ ದ ಇಂಡಿಕೇಟರ್ ಆಫ್ ಗಿವಿಂಗ್. ಆಗ ಗಿವಿಂಗ್ ಈಸ್ ದ ಸಿಂಬಲ್, ಗಿವಿಂಗ್ ಈಸ್ ದ ಡೆಮಾನ್ಸ್ಟ್ರೇಷನ್ ಆಫ್ ದ ಫೇತ್. ಯಾವಾಗ ಇಲ್ಲಿ ಬೀಜ ಬಿತ್ತೋದು ಕಮ್ಮಿ ಆಗುತ್ತೆ, ದೇವರು ಹೇಳ್ಬಿಡ್ತಾನೆ ನೆಕ್ಸ್ಟನ್ನು ಅಲ್ಲಿ ಬಿತ್ತೋ ಹಾಗೆ ಮಾಡಿಬಿಡ್ತಾನೆ, ನೆಕ್ಸ್ಟ್ ಅಲ್ಲಿ ಬಿತ್ತೋ ಹಾಗೆ ಮಾಡ್ತಾನೆ. ಅದಕ್ಕೆ ಶ್ರೀಮಂತನ ಮನೇಲಿ ಏನಿರುತ್ತೆ, ಬರೀ ಗೋಳೆ. ಆಸ್ತಿ ಹೆಚ್ಚಾದಷ್ಟು ಅನುಭವಿಸಿದ ಸಂಖ್ಯೆ ಹೆಚ್ಚಾಗತ್ತೆ. ಅವನಿಗೆ ಊಟದಲ್ಲಿ ದಯದಲ್ಲಿ ಲೋಪ ದೋಷಗಳಿರುತ್ತೆ, ತಿನ್ನೋ ಆಹಾರದಲ್ಲಿ ದೋಷ ಇರುತ್ತೆ. ಅನ್ನ ಮುಟ್ಟಂಗಿಲ್ಲ, ರವೆ ಮುಟ್ಟಂಗಿಲ್ಲ, ಎಣ್ಣೆ ಮುಟ್ಟಂಗಿಲ್ಲ. ಎಣ್ಣೆ ಮುಟ್ಟಿದ್ರೆ ಕೊಲೆಸ್ಟ್ರಾಲ್ ಅಂತಾರೆ, ಅನ್ನ ಮುಟ್ಟಿದ್ರೆ ಡಯಾಬಿಟೀಸ್ ಅಂತಾರೆ, ರಾಗಿ ಮುಟ್ಟಿದ್ರೆ ಸಿಹಿ ಮೂತ್ರ ಅಂತಾರೆ, ಅದನ್ನು ಮುಟ್ಟಿದ್ರೆ ಗಣಸು ಮುಟ್ಟಿದ್ರೆ ಅಯ್ಯೋಯ್ಯೋ ಗಡ್ಡೆ ರೋಗ ಅಂತಾರೆ. ಯಾವುದು ಮುಟ್ಟೋದು? ಏನು ಮುಟ್ಬೇಡ, ನಿನ್ನ ಬಾಡಿ ನೀನೇ ಮುಟ್ಕೋ ಅಷ್ಟೇ, ಯಾವುದು ಮುಟ್ಟಂಗಿಲ್ಲ. ಶ್ರೀಮಂತನ ಮನೇಲಿ ಬಂದು ಊಟ ಮಾಡೋಣ, ಅವನ್ನ ನೋಡೋದೇನು ಹೊಟ್ಟೆ ತುಂಬಿಡುತ್ತೆ. ನಾವು ಊಟ ಮಾಡಿ ಚಿರೋಟಿ ತಿನ್ನಿ, ನೀ ತಿನ್ನಲ್ಲ, ನಾವು ತಿನ್ನೋಂಗಿಲ್ಲ, ಮೋತಿಯಾಕೆ ಹಂಗಾಗಲ್ಕ ಆಗೈತೆ. ನಾವು ಮುಟ್ಟಂಗಿಲ್ಲ, ಚಿರೋಟಿ ಮುಟ್ಟಂಗಿಲ್ಲ, ಸಕ್ಕರೆ ಮುಟ್ಟಂಗಿಲ್ಲ, ಬೆಲ್ಲ ಮುಟ್ಟಂಗಿಲ್ಲ, ಖಾರ ಮುಟ್ಟಂಗಿಲ್ಲ. ಇವನಿಗೆ ಬಾಡಿಲಿ ಸೋಡಿಯಂ ಕಮ್ಮಿ, ಡಯಾಬಿಟೀಸ್ ಕಮ್ಮಿ, ಬ್ಲಡ್ ಪ್ರೆಷರ್ ಜಾಸ್ತಿ, ಪೈಲ್ಸ್ ರೋಗ, ಕೂತ್ಕೊಳ್ಳೋಂಗಿಲ್ಲ. ಬೇರೆ ಸ್ವಲ್ಪ 10 ಲಕ್ಷದ ರೂಪಾಯಿ ಸಂದಿರ್ತಾನೆ, ಎಲ್ಲ ಬಂದು ನಾಯಿ ಮರಿಗಳು ಬೆಕ್ಕು ಮರಿಗಳೆಲ್ಲ ಮಿಯಾವ್ ಮಿಯಾವ್ ಅದೆಲ್ಲ ಕೂತಿರ್ತವೆ. ಈ ನನ್ನ ಮಗ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕೆ ಪೈಲ್ಸ್ ಪ್ರಾಬ್ಲಮ್ಮು, ನಿಂತರೆ ಕಾಲು ಪ್ರಾಬ್ಲಮ್ಮು. ಅವ್ರ ಮೇಲೆ ತಿನ್ನೋ ಬಾಡಿಗಳೆಲ್ಲ ಹಿಂಗೆ ಬಂದಿರ್ತಾರೆ, ಅವರೆಲ್ಲ ಹಿಂಗೆ ಬಂದಿರ್ತಾರೆ. ಶ್ರೀಮಂತನ ಮನೇಲಿ ಶ್ರೀಮಂತ ಯಾಕೆ ಬರ್ತದೆ, ಸರ್ ದಿಸ್ ಇಸ್ ಅಲ್ಪೋಲ್ ಸರ್. ಮುಂಡೆದಿಗೆ ಏನು ತಿನ್ನಕ್ಕೆ ಬರಲ್ಲ, ಶೋ ಮಾತ್ರ ಪೀಸ್. ಇವನು ಓಲ್ಡ್ ಕ್ರೋ. ಹಿಂಗೆ ತಾತ ಬಂದು ಏನು ತಿನ್ನಕ್ಕಾಗಲ್ಲ. ದೇವರ ಮೇಲೆ ಭಕ್ತಿ ಇರೋನು, ದೇವರ ಪ್ರಸನ್ನತೆ ಒಳಗಿರೋನು, ದೇವರ ರಾಜ್ಯ ಹುಡುಕೋನು ಹೀಗಿರಲ್ಲ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ. ಇದೇ ತವಕ ಪಡೋದಂದ್ರೆ ಏನು, ದೇವರ ಪ್ರಸನ್ನತೆ ಹುಡ್ಕೊಂಡು ಹೋಗ್ತೀರಾ. ಟೈಮ್ ವೇಸ್ಟ್ ಮಾಡಬೇಡಿ. ಕೂತ್ಕೊಂಡಾಗಲ್ಲ ಸ್ತೋತ್ರ ಬಲಿ ಮಾಡಿ, ಮಹಿಮೆ ಪಡಿಸಿ, ಬೈಬಲ್ ಓದಿ ಮಹಿಮೆ ಪಡಿಸಿ, ಸ್ತೋತ್ರ ಬಲಿ ಹೇಳ್ಕೊಂಡು ದೇವರನ್ನ ಘನಪಡಿಸಿ, ಅಪ್ಪ ನಿಮ್ಮ ಕೈಗಳನ್ನು ಅವ್ರು ಆಶೀರ್ವಾದ ಮಾಡ್ತಾರೆ. ಅಪ್ಪ ಹೇಳ್ತಾರೆ, ಬಡ್ಡಿ ಬಾಚಿಗಳಿಂದ, ದುರಾಸೆ ಬಡ್ಡಿಯಿಂದ, ಅಪ್ರಾಮಾಣಿಕ ಲಾಭದಿಂದ, ಅನ್ಯಾಯಗಳ ಲಾಭದಿಂದ, ಕಳ್ಳತನದ ಲಾಭದಿಂದ, ಲಂಚದಿಂದ ಸಂಪಾದನೆ ಮಾಡಿದ ಹಣಕಾಸುಗಳೆಲ್ಲ, ಲೂಟಿ ಮಾಡಿದ ಆಸ್ತಿಗಳೆಲ್ಲ ಬಡವರ ಮೇಲೆ ದಯೆ ತೋರಿಸೋಣ ಪಾಲಾಗಿ ಹೋಗ್ಬಿಡತ್ತೆ. 430 ವರ್ಷ ಸೇರಿಸಿಟ್ಟ ಕಿಂಗು. 430 years this king Pharaoh, he stored all the wealth properties and all, but all of a sudden the man of God appeared there. ಅವನು ಅಲ್ಲಿ ಇಟ್ಟಿದ ತಕ್ಷಣ ಎಲ್ಲ ಇವನಿಗೆ ಶಿಫ್ಟ್ ಆಗೋಯ್ತು. ಹಲ್ಲೆಲೂಯಾ. ಇವನು ಕಷ್ಟಪಡ್ದ? ಇವನು ಕಷ್ಟಪಡಲ್ಲ. ಇವನು ಬೆವರು ಸುರಿಸಿದ್ನ? ಇಲ್ಲ. ಇವನು ಹೋಗಿ ಕೂಲಿ ಕೆಲಸ ಎಲ್ಲ ಮಾಡಿದ್ನ ಮೋಸೆ? ಇಲ್ಲ.
ಏನು ಮಾಡಲಿಲ್ಲ. ಅವ್ರು ಬೀಜ ಬಿತ್ಬಿಟ್ಟು ಒಂದು ಕುರಿ ಕೊಟ್ಟಿದ ತಕ್ಷಣ ಅಮ್ಮ ಅವರೇ ಸುಮ್ಮನೆ ಕುರಿ ಕೊಟ್ಟರು ಅಷ್ಟೇ. ಅದೇ ಮಧ್ಯರಾತ್ರಿಲಿ ದೇವದೂತ ಹೊರಟು ಬಂದು ಎಲ್ಲ ಮನೆಗಳಲ್ಲಿ ಸಾವಾಗೋಯ್ತು. ಮೋಸೆ ಕಷ್ಟಪಡಲಿಲ್ಲ, ಮೋಸೆ ಕಲ್ಲುಡಿಯೋಕೆ ಹೋಗಿಲ್ಲ, ಮೋಸೆ ಕೂಲಿ ಕೆಲಸಕ್ಕೆ ಹೋಗಿಲ್ಲ, ಮೋಸೆ ತೋಟದ ಕೆಲಸಕ್ಕೆ ಹೋಗಿಲ್ಲ. ಮೋಸೆ ದೇವ್ರ ನಾಮದ ನಿಂತ್ಕೊಂಡ್ಬಿಟ್ಟ, ಬೀಜ ಬಿತ್ಬಿಟ್ಟ ಬಂದ್ಬಿಟ್ಟ, ಅರಮನೆ ಬಿಟ್ಬಿಟ್ಟ ಬಂದ್ಬಿಟ್ಟ, ಕೊಂಬೆ ಬಿಟ್ಬಿಟ್ಟ. ಈಗ ಅಪ್ಪ ಹೇಳ್ತಾರೆ, ನಿನಗೆ ಮರ ಇಟ್ಟಿದ್ದೀನಿ ಕಣೋ, ಕೊಂಬೆ ಬಿಟ್ಟಿದೀಯಾಗ ನಾನು ಏನು ಕೊಡ್ತೀನಿ ಕಿರಣ್, ನಿನಗೆ ಮರ ಕೊಡ್ತೀನಿ ನಿನಗೆ. ದೇವ್ರ ವಾಕ್ಯ ಹೇಳುತ್ತೆ, ನೀತಿವಂತರು ದೇವ ಆಲಯದಲ್ಲಿ ಒಲಿವ ಮರಗಳಂತೆ ಕಂಗೊಳಿಸ್ತೀನಿ ಅಂತ ಹೇಳ್ತಾರೆ. ಒಲಿವ ಮರಗಳಾಗಿ, ಕೊಂಬೆಗಳಾಗಿ ಅಲ್ಲ, ಅವರು ಮರಗಳಾಗಿ ಕಂಗೊಳಿಸ್ತಾರೆ ಹೇಳ್ತಾರೆ. ದೇವರ್ ಜಸ್ಟ್ ಲೈಕ್ ಎನ್ ಆಲಿವ್ ಟ್ರೀ, ದೇ ವಿಲ್ ಬ್ರೈಟ್ ಇನ್ ದ ಗಾಡ್ಸ್ ಟೆಂಪಲ್ ಅಂತ ಹೇಳುತ್ತೆ. ದೇವ್ರಿಗೆ ಸ್ತೋತ್ರವಾಗಲಿ. ಕೊಂಬೆ ಮರನೇ ಕೊಟ್ಬಿಟ್ರು ಅವನಿಗೆ. ದೇವರು ಎಲ್ಲ ಕೆಲಸ ಅವ್ರು ಮಾಡಿ ಮುಗಿಸ್ಬಿಟ್ರು. ಮೋಸ ಹೇಳ್ತಾ ಹೋಗಿ ಎತ್ಕೊ ಎಲ್ಲ, ಅವರೆಲ್ಲ ತಂದು ಹಣ ಆಸ್ತಿನ ತಂದು ಅವ್ರ ಮುಂದೆ ಹಾಕ್ಬಿಡ್ತಾರೆ. ಮಾಲೀಕ ಆಗ್ಬಿಟ್ಟ, ಮಾಲೀಕ್ ಬನ್ಗಯ್ಯ. ಕೌನ್ಸ ಮಾಲೀಕ್, ಇಡೀ ಆ ದೇಶದ ಮಾಲೀಕತ್ವ, ಅದು ಅಸಟ್ಟೆ ದೇವರವನಿಗೆ ತಂದು ಕೊಟ್ಬಿಟ್ರು. ಒಂದು ಚಿಕ್ಕ ಅರಮನೆ ಬಿಟ್ಟ, ದೊಡ್ಡ ದೇಶನೇ ಕೊಟ್ಬಿಟ್ರು. ಅದಕ್ಕೆ ದೇವರ ಕೇಳುತ್ತೆ, ಗೋಧಿ ಕಾಳು ಒಂದೇ ಆಗುಳಿದ್ರೆ ಅದು ಜೀವ ಕೊಡೋದಿಲ್ಲ, ಅದು ಬಿದ್ದು ಸತ್ತರೆ ಬಹಳ ಫಲ ಕೊಡುತ್ತೆ. ನಿಮ್ಮ ಬೀಜ ಇವತ್ತು ಅಲ್ಲಿ ಹಾಕಿದಿರಲ್ಲ, ಅದು ಸಾಯತ್ತೆ. ಅದು ಹರೀಶ್ ಅವರೇ ಅದು ಸಾಯತ್ತೆ, ಪ್ರಸಾದ್ ಅವರೇ ಅದು ಸಾಯತ್ತೆ, ಮ್ಯಾಕ್ಸಿಮ್ ಅವರೇ ಅದು ಸತ್ತೋಗುತ್ತೆ. ನೆಕ್ಸ್ಟ್ ಅದಕ್ಕೆ ಫಲ ದೇವ್ರು ಖಂಡಿತ ಕೊಡ್ತೀನಿ ಅಂತಾರೆ. ಫಲ ಕರ್ತನೆ ಕೊಡ್ತಾರೆ, ಪ್ರತಿಫಲ ಆಗತ್ತೆ. ಎಷ್ಟೋ ಸಭೆಗಳು ಬೀಜ ಬಿತ್ತಲ್ಲ. ಅವಾಗ ನೀವು ಹೇಳ್ತೀರ, ಬ್ರದರ್ ಅವರೆಲ್ಲ ಬೀಜನೇ ಬಿತ್ತಲ್ವಲ್ಲ ಬ್ರದರ್, ಅದಂಗೆ ಬ್ರದರ್ ನೀವು ಮಾತಲ್ಲಿ ಹೇಳ್ತೀರಾ. ಅದು ಹೆಂಗೆ ಅಂದರೆ, ಅವರು ಬಂದು ಕನಕನಹಳ್ಳಿ ಆಸ್ಪತ್ರೆಯಲ್ಲಿ ಬೀಜ ಬಿತ್ತಾ ಇರ್ತಾರೆ, ಏಜ್ ಹಾಸ್ಪಿಟ್ರಲ್ಲಿ ಬೀಜ ಬಿತ್ತಾರೆ. ಕೆಲವರು ಪಾಸ್ಪೋರ್ಟು ವೀಸಾ ಎಲ್ಲ ಮಾಡ್ಕೊಂಡು ಹೋಗಿ ಲಂಡನ್ ಆಸ್ಪತ್ರೆಯಲ್ಲಿ ಬೀಜ ಬಿತ್ತುತ್ತಾ ಇರ್ತಾರೆ. ನನಗೆ ಇವಾಗ ದೊಡ್ಡ ಫಾರಿನ್ ಡಾಕ್ಟ್ರು ಟ್ರೀಟ್ ಮಾಡ್ತಾ ಇದ್ದಾರೆ, ಹಾರ್ಟ್ ಡಾಕ್ಟ್ರು. ನನಗೆ ಎಷ್ಟು ಗೊತ್ತಾ, 12 ಲಕ್ಷ ಮಾತ್ರ, ಇಲ್ಲ 12 ರೂಪಾಯಿ ಕೊಡೋಕ್ಕೆ ನೀನು ಶೆಟ್ರ್ ಲೆಕ್ಕ ಹಾಕಿದ್ಯಾ ನೀನು, ನಿಂಗೆ 12 ಲಕ್ಷ ಏರೋಪ್ಲೇನ್ ಕರ್ಕೊಂಡೋಗಿ ರಿಪೇರಿ ಮಾಡಿಸ್ಕೊಂಬ ಅಂತಾರೆ. ನೋ ಐ ಆಮ್ ಗೋಯಿಂಗ್ ಟು ಲಂಡನ್ ಬ್ರದರ್, ಐ ಆಮ್ ಫ್ಲೈಯಿಂಗ್ ಟು ಲಂಡನ್. ಫಾರ್ ವಾಟ್? ಫಾರ್ ರಿಪೇರಿಂಗ್ ದ ಸ್ಕೂಟರ್, ನಾಟ್ ಗೆಟ್ಟಿಂಗ್ ಎ ನ್ಯೂ ಸ್ಕೂಟರ್, ಟು ರಿಪೇರಿಂಗ್ ಎ ಸ್ಕೂಟರ್. ಸರ್ವಿಸ್ಗೆ ಹೋಗ್ತಾ ಇದೆ ಗಾಡಿ. ಅವ್ರಿಗೆಲ್ಲ ಅಲ್ಲಿಂದ ದೇವ್ರು ತೆಗೆದು ಬಿಡ್ತಾರೆ. ಲಾ ಈಸ್ ಲಾ, ರೂಲ್ ಈಸ್ ರೂಲ್ ಈವನ್ ಫಾರ್ ಎ ಫೂಲ್ ಅಂತ ಹೇಳ್ತಾರೆ. ರೂಲ್ ಎಲ್ರಿಗೂ ಅನ್ವಯಿಸುತ್ತೆ ಕಿರಣ್ ಅವರೇ. ಅದಕ್ಕೆ ಅನ್ಯಾಯದಿಂದ ಮಾಡಿದ ದುಡ್ಡನ್ನ ದೇವ್ರು ಕಿತ್ತಾಕೊಂಡು ಆ ಬಡವರ ಮೇಲೆ ದಯೆ ತೋರಿಸಿದ ಮೋಸೆಗೆ ಆಸ್ತಿ ಬರೀತಾರೆ. ಆ ದೇಶ ಸಮೃದ್ಧಿ ಆಗ್ಬಿಡತ್ತೆ. ಇವತ್ತು ನಿಮ್ಮ ಮನೆಗಳನ್ನು ದೇವರು ಆಶೀರ್ವಾದ ಮಾಡಲಿ. ಇಂದಿನಿಂದ ದೇವ್ರು ನಿಮ್ಮ ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳನ್ನು ಅವ್ರು ವೃದ್ಧಿ ಮಾಡಿ ದೇವ್ರು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ. ಭಯಪಡಬೇಡಿ. ಏನು ಕೊರತೆ ಇದೆ, ಆ ಕೊರತೆಯನ್ನು ದೇವ್ರು ನೀಗಿಸೋಕ್ಕೆ ಶಕ್ತನಾಗಿದ್ದಾನೆ. जीवन को देने वाले, मैं तेरी आराधना करता हूँ। हे जीवित परमेश्वर, मैं तेरी आराधना करता हूँ। जीवन को देने वाले, मैं तेरी आराधना करता हूँ। हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना, हालेलुया होसन्ना,
पुकारा देने वाले